ಅನವದ್ಯಾತ್ಮಜಾತ್ರ್ಯಂ ಪಾದಹತ್ಯೋ ಭಾಸ್ಕರಂ ವಿದ್ಯಾತ್ಮಾನ ಗುರುಂ ವಂದೇ ವಿದ್ಯೋತ ಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ಕೃತಂ ಮುನಿಂ ವಿಶ್ವೇಶಂ ಇಷ್ಟಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿವಾಯುಗುರು ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಾಂಜಲಿಗಳನ್ನು ಸಮರ್ಪಣೆ ಮಾಡುತ್ತಾ ವಿಜಯ ಮಾಧ್ವ ಸಂಘದಲ್ಲಿ ವೈಶಾಖ ಮಾಸದ ಪ್ರತಿಪದಾದಿಂದ ಪ್ರಾರಂಭ ಮಾಡಿಕೊಂಡು ಈ ದಿನದವರೆಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರವಚನ ಕಾರ್ಯಕ್ರಮ ಇಷ್ಟು ದಿವಸಗಳ ಕಾಲ ಅದು ಮುಂದುವರಿತಾ ಬಂದು ಈ ದಿವಸ ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಮಹೋತ್ಸವಕ್ಕೆ ಸಂಬಂಧಪಟ್ಟ ಕಥಾಭಾಗವನ್ನ ಈ ದಿವಸ ಅನುವಾದ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಆರಂಭದಲ್ಲಿ ಈ ದಿವಸದ ಪ್ರವಚನದ ಪ್ರಾರಂಭದಲ್ಲಿ ಜಗಜ್ಜನಕ ಜನನೀಯರಾದ ಪದ್ಮಾವತಿ ಶ್ರೀನಿವಾಸರ ವಿಶೇಷವಾದಂತಹ ಕಲ್ಯಾಣೋತ್ಸವವು ಕೂಡ ಇಲ್ಲಿ ನಡೆದಿದೆ. ದೇವರಿಗೆ ಕಲ್ಯಾಣ ಮಾಡುವುದು ಅಂತ ಹೇಳಿದ್ರೆ ಆ ಕಲ್ಯಾಣ ನಮಗೆ ನಾವು ಶ್ರೇಯಸ್ಸನ್ನ ದೇವರಲ್ಲಿ ಪ್ರಾರ್ಥಿಸುವುದು. ದೇವರಿಗೆ ಮಂಗಳ ಆಗಲಿ ಅಂದ್ರೆ ನಮಗೆ ಮಂಗಳ ಮಾಡೇ ಮಾಡ್ತಾನೆ ದೇವರು. ಇಂತಹ ಶ್ರೀನಿವಾಸನ ವಿವಾಹ ಮಹೋತ್ಸವಕ್ಕೆ ಸಮಸ್ತ ಸತ್ಯಲೋಕ, ತಪೋಲೋಕ, ಜನೋಲೋಕ ಎಲ್ಲ ಲೋಕಗಳಿಂದ, ಭೂಲೋಕದಿಂದಲೂ ಕೂಡ ಭಕ್ತ ವರ್ಗ ತೊಂಡ ದೇಶದ ರಾಜಧಾನಿಯಾದ ನಾರಾಯಣಪುರಕ್ಕೆ ಎಲ್ಲರೂ ಕೂಡ ಹೊರಡಲಿಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಎಲ್ಲರೂ ಎಲ್ಲಿ ಅಸೆಂಬಲ್ ಆಗಿದ್ದಾರೆ ಅಂದ್ರೆ ಭೂವೈಕುಂಠದಲ್ಲಿ ಎಲ್ಲರೂ ಒಟ್ಟು ಸೇರಿದ್ದಾರೆ. ಭೂವೈಕುಂಠದಲ್ಲಿ ಎಲ್ಲರೂ ಒಟ್ಟು ಸೇರಿದಾಗ ನಡೆದಿರ್ತಕ್ಕಂತಹ ಕರ್ತವ್ಯಗಳು ಅಷ್ಟವರ್ಗ ವಿವಾಹ ಪೂರ್ವಭಾವಿಯಾದ ಅಷ್ಟವರ್ಗ ಕಾರ್ಯಕ್ರಮ ನಡೀಬೇಕು. ಪುಣ್ಯಾಹ ವಾಚನ ಆಯಿತು, ಕುಲದೇವತಾ ಪೂಜೆ ಆಯಿತು, ಕುಲದೇವತೆಯ ಸ್ಥಾಪನೆಯೂ ಆಯಿತು, ನವಗ್ರಹ ಪೂಜೆ ಆಯಿತು, ಮತ್ತೆ ಮಾತೃಕಾ ದೇವತೆ ಪೂಜೆ, ನಾಂದಿ ಎಲ್ಲ ಕರ್ತವ್ಯಗಳು ಮುಗಿದಿವೆ. ಇನ್ನು ಮುಂದೆ ಎಲ್ಲರಿಗೂ ಕೂಡ ಇವತ್ತು ದೇವರ ಸಮಾರಾಧನೆ, ನಿನ್ನೆ ದೇವರ ಸಮಾರಾಧನೆ ಆಗಿ ಎಲ್ಲ ಹೊರಟು ನಿಂತಿದ್ದಾರೆ. ಹೊರಟು ನಿಂತರು ತೀರ್ಥ ಪ್ರಸಾದ, ನಿನ್ನೆ ದಿವಸ ದೇವರ ಸಮಾರಾಧನೆ ದಿವಸ ತೀರ್ಥ ಪ್ರಸಾದ ಆಗಬೇಕು. ತೀರ್ಥ ಪ್ರಸಾದದ ವ್ಯವಸ್ಥೆಯು ಕೂಡ ಬ್ರಹ್ಮದೇವರು ಸ್ವಾಮಿ ಇವತ್ತೆಲ್ರಿಗೂ ಊಟಕ್ಕೆ ಹಾಕಬೇಕು ಅಂದಾಗ ಊಟಕ್ಕೆ ಹಾಕಿದ್ದೂ ಆಗಿದೆ, ಎಲ್ಲರೂ ಅಲ್ಲಿಂದ ಪ್ರಯಾಣ ಬೆಳೆಸಿದ್ದೂ ಆಗಿದೆ. ದಾರಿಯಲ್ಲಿ ಬರುವಾಗ ಶುಕಾಶ್ರಮ ಸಿಕ್ತು. ಶುಕಾಚಾರ್ಯರ ಆಶ್ರಮ ಸಿಕ್ಕಿದಾಗ ಶುಕಾಚಾರ್ಯ ಬಹಳ ಸಂತೋಷ ಆಗಿಬಿಡ್ತು. ಶುಕಾಚಾರ್ಯನನ್ನು ಆತಿಥ್ಯ ಸ್ವೀಕಾರ ಮಾಡಬೇಕು. ಪರಮಾತ್ಮ ಅಂದ ಬೇಡ. ಯಾಕೆ ಅಂದ್ರೆ ಈಗ ನಿಮ್ಮಲ್ಲಿ ನಾನು ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಪಾಪ ನೀವು ವಿರಾಗಿಗಳು, ವಿರಾಗಿಗಳಾದಂತಹ ನಿಮ್ಮಲ್ಲಿ ನಾನು ಆತಿಥ್ಯ ಸ್ವೀಕಾರ ಮಾಡುವುದು ಗಡಸುಗಳನ್ನ ನೀವೇನು ಕೊಡ್ತೇರೋ, ಯಾಕೆಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಕೊಡೋದನ್ನ ಭಕ್ತಿಯಿಂದ ಕೊಡ್ರಿ. ಏನ್ ಕೊಡ್ತಿರೋ ಅದು ಭಕ್ತಿ ಅದರೊಳಗೆ ಸೇರಿರ್ಬೇಕು. ಕೊಡೋದ್ರೊಳಗೆ ಭಕ್ತಿ ಸೇರಲಿಲ್ಲ ಅಂತಾದ್ರೆ ನೀವು ಕೊಟ್ಟ ಮೃಷ್ಟಾನ್ನವು ಕೂಡ ತೃಣಕ್ಕೆ ಸಮಾನವಾಗ್ತದೆ. ಒಂದು ಪತ್ರ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತವೆನದು. ಒಂದೇ ದಳ ಶ್ರೀ ತುಳಸಿ ಕೃಷ್ಣ ನಿನಗೆ ಸಮರ್ಪಣೆ ಅಂತ ಹೇಳಿ ಕೊಟ್ರು, ಭಕ್ತಿಯಿಂದ ಕೊಟ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ. 2 ಬಾಳೆಹಣ್ಣು ನೈವೇದ್ಯ ಮಾಡಬೇಕು ಅಂತ ಇಲ್ಲ, ಒಂದೇ ಬಾಳೆಹಣ್ಣಿದೆ, ಏನು ಮಾಡೋದು? ಮಾಡ್ರಿ ಒಂದೇ ಬಾಳೆಹಣ್ಣು, ಬೇಡ ಅಂತ ದೇವರೇನು ಅನ್ನಲ್ಲ. ಅದ್ರ ಜೊತೆಯಲ್ಲಿ ನೀವು 2 ಅಲ್ಲ, 1 ಡಜನ್ ಅಲ್ಲ, 1 ಗೊನೆ ಇಟ್ರು ಕೂಡ ಭಕ್ತಿ ಸೇರದೆ ನೀವು ನೈವೇದ್ಯ ಮಾಡಿದ್ರೆ ಒಂದೂ ಸ್ವೀಕಾರ ಮಾಡುವುದಿಲ್ಲ. ಅದರಲ್ಲಿರುವ ಒಂದೇ ಒಂದು ತೃಣವನ್ನು ಕೂಡ, ಒಂದು ಸಣ್ಣ ಕಾಳಿನ ಅಷ್ಟು ಕೂಡ ದೇವರು ಸ್ವೀಕಾರ ಮಾಡುವುದಿಲ್ಲ. ಶುಕಾಚಾರ್ಯರ ಆಶ್ರಮಕ್ಕೆ ಬಂದಾಗ ಶುಕಾಚಾರ್ಯ ನಂತರ ಸ್ವಾಮಿ ಹೀಗೆ ಪತ್ರವಾಗಲಿ, ಪುಷ್ಪವಾಗಲಿ, ಫಲವಾಗಲಿ, ತೋಯವಾಗಲಿ, ತೋಯ ಅಂದ್ರೆ ನೀರು, ನಾವೇನ್ ನೈವೇದ್ಯ ಮಾಡ್ತೀವಿ? ಯಾತ್ರೆಗೆ ಹೋಗಿರ್ತೀವಿ, ಉತ್ತರ ಭಾರತ ದಕ್ಷಿಣ ಭಾರತ ಯಾತ್ರೆಗೆ ಅಂತ. ಯಾತ್ರೆಗೆ ಹೋದಾಗ ಅಲ್ಲಲ್ಲ ತೀರ್ಥ ವಿಧಿಗಳು ಮಾಡಬೇಕಾಗ್ತದೆ. ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಈಗಂತೂ ಆಫೀಸಿಗೆ ರಜೆ ಹಾಕಿದ್ದೀವಿ, ಯಾತ್ರೆಗೆ ಹೋಗಿದ್ದೀವಿ. ನಿತ್ಯ ಆದ್ರೂ ಯಾತ್ರೆ ದಿವಸಗಳಲ್ಲಾದ್ರೂ ಪೂಜೆ ಮಾಡೋಣ ದೇವ್ರನ್ನ ಇಟ್ಕೊಂಡಿರ್ತೀವಿ. ನೈವೇದ್ಯ ತಗೊಂಡು ಹೋಗ್ಲಿಕ್ಕೆ ಬರ್ತಾ ಹೋಗಿರ್ತೀವಿ. ತಗೊಂಡು ಹೋಗಿದ್ದನ್ನು ಅಷ್ಟು ಒಂದೇ ದಿವಸ ಹೆಂಡತಿ ಇಟ್ಲು ಅಂತ ಒಂದೇ ದಿವಸ ನೈವೇದ್ಯ ಮಾಡಿಬಿಡ್ತೀವಿ.
ಉಳಿದ ದಿವಸ ಕಡೆ ಇರ್ತೇವೆ, ಬೇರೆ ತರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ದೇವರಿಗೆ ನೈವೇದ್ಯಕ್ಕೆ ನೀನೇ ಇಡೋದು ಸ್ವಾಮಿ, ಇದೇ ನಿನಗೆ ಏನು ಮೃಷ್ಟಾನ್ನ ಭೋಜನ ಅಂದ್ಬಿಡೋದು. ಭಕ್ತಿಯಿಂದ ಅದೇ ಮೃಷ್ಟಾನ್ನ ಭೋಜನ ಅಂದ್ರೆ ದೇವರು ಹಾಗೇ ಸ್ವೀಕಾರ ಮಾಡ್ತಾನೆ. ಹಾಗೆ ನಮಗೆ ಅಂದ್ಬಿಟ್ರೆ, ನಮಗೆ ನಮ್ಮ ಮನೆಗೆ ಬಂದ್ರು ಅಂತ ಇಟ್ಕೋಣ, ಅವರಿಗೆ ಒಂದು ಲೋಟ ನೀರು ಕೊಟ್ಬಿಟ್ಟು ಏನ್ರಿ ನೀವು ಮೃಷ್ಟಾನ್ನ ಭೋಜನ ಹಾಕೀನಿ ಅಂದ್ರೆ ಅವ್ರ ಹಸಿ ನೀಗತ್ತೇನ್ರಿ? ನಿಗೋದಿಲ್ಲ. ಆಯ್ತಾ? ಭಗವಂತ ಹಾಗಲ್ಲ. ಅದಕ್ಕೆ ಇಲ್ಲಿ ಶುಕಾಚಾರ್ಯರ ಆಶ್ರಮಕ್ಕೆ ಭಗವಂತ ಬಂದಾಗ ಶುಕಾಚಾರ್ಯ ಅಂದ್ರು, ಸ್ವಾಮಿ ನನ್ನಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ. ದೇವರಂದ, ಅಲ್ಲ ನೀ ವಿರಕ್ತ ಶಿಖಾಮಣಿಯೋ ಮಾರಾಯ, ಯಾಕೆ ಈ ನೋಡು, ನಾನು ಒಬ್ಬನೇ ಬಂದಿದ್ದೇನೆ, ನೀನು ನನಗೆ ಆತಿಥ್ಯವನ್ನು ಕೊಟ್ಟಿದ್ರೆ ಸ್ವೀಕಾರ ಮಾಡ್ತಿದ್ದೆ. ದೊಡ್ಡ ಪಡೆನೇ ಬಂದುಬಿಟ್ಟಿದೆ ನನ್ನ ಜೊತೆಗೆ, ದಿಬ್ಬಣ ಬಂದಿದೆ ಅಂದ್ರೆ ಮೆರವಣಿಗೆ, ದೊಡ್ಡ ಉತ್ಸವ. ಒಂದು ಲೋಕದ ಜನ ಅಲ್ಲ, ಅನೇಕ ಲೋಕದ ಜನರು ಬಂದಿದ್ದಾರೆ. ಹಾಗಾಗಿ ಅನೇಕ ಲೋಕದ ಜನರು ಬಂದದ್ರಿಂದಾಗಿ ಇಷ್ಟು ಜನಕ್ಕೆ ಆತಿಥ್ಯ ಮಾಡುವುದು ನಿಮಗೆ ಶ್ರಮದಾಯಕವಾದ ಕೆಲಸ ಬೇಡ. ಶುಕಾಚಾರ್ಯರಂದ್ರು, ನಾನು ಎಲ್ರಿಗೂ ಹಾಕ್ಬೇಕಂತ ನಾನೇನು ಸಂಕಲ್ಪ ಇಟ್ಕೊಂಡಿಲ್ಲ ಅಂದ್ಬಿಟ್ರು. ಹೇಗೆ ಅಂದ್ರೆ ಕೆಲವರು ಮುಖ ಕೊಡದಂಗೆ ಹೇಳ್ತಾರೆ ನೋಡ್ರಿ, ಹಂಗೆ ಶುಕಾಚಾರ್ಯ ಎಲ್ರಿಗೂ ಹಾಕ್ಬೇಕು ಅಂತ ಇಟ್ಕೊಂಡಿಲ್ಲ, ನಿನಗೆ ಹಾಕಿದ್ರೆ ಎಲ್ಲರಿಗೂ ಹಾಕಿದಂಗೆ ಅಂದ್ರು. ಅಂಬರೀಷ ಮಹಾರಾಜನ ಇದು ಪಾಂಡವರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ದುರ್ವಾಸ ಮಹರ್ಷಿಗಳು ಬಂದ್ರು. ದುರ್ಯೋಧನ ಹೇಗಾರು ಮಾಡಿ ಶೀಘ್ರ ಗೋಪಿಗಳಾದಂತಹ ದುರ್ವಾಸರ ಶಾಪಕ್ಕೆ ಪಾಂಡವರು ಗುರಿಯಾಗಬೇಕು. ಅವರು 12+1 ವರ್ಷ, ಅಲ್ಲಿಗೆ 13 ವರ್ಷ, 12 ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ವಾಪಸ್ ನಾಡಿಗೆ ಬರಬಾರ್ದು. ಮತ್ತೆ ನಮ್ಮ ಹತ್ರ ಹಂಚಿಕೆ ಮಾಡ್ರಿ ಅಂತ ಕೇಳಬಾರ್ದು. ಸೀಟ್ ಹಂಚಿಕೆ ಅಲ್ವಾ, ಜಾಗ ಹಂಚಿಕೆ ಮಾಡ್ರಿ, ಇಲ್ದಾದ್ರೆ ಯುದ್ಧ ಮಾಡ್ತೇವೆ ಅಂತ ಅನ್ನಬಾರ್ದು ಅನ್ನೋದಕ್ಕೋಸ್ಕರ ಇವರ ಶಾಪದಿಂದ ಅವರು ಭಸ್ಮೀಭೂತರಾಗಬೇಕು ಅಂತ ಉಪಾಯ ಮಾಡಿದ. ಆದ್ರೆ ಭಗವಂತ ಪಾಂಡವರನ್ನು ಹೇಗೆ ಎತ್ತಿ ಹಿಡದ ಅಲ್ವಾ? ಕೊಟ್ಟದ್ದು ಒಂದೇ ಒಂದು ದಳವನ್ನ ಯಾವ ದ್ರೌಪದಿ ದೇವಿಯರು ಕೊಟ್ಟಾಗ ಒಂದೇ ಒಂದು ಪತ್ರ, ಯಾವ ಪಾತ್ರೆಗೆ, ಅಕ್ಷಯ ಪಾತ್ರೆಗೆ ಒಂದೇ ಒಂದು ಪತ್ರ ಅಂಟಿಕೊಂಡಿತ್ತು. ವಾಸ್ತವಿಕವಾಗಿ ನಮ್ಮ ಹಾಗೆ ಪಾತ್ರೆ ತೊಳೆಯೋರಲ್ಲ ದ್ರೌಪದಿ ದೇವರು. ಒಂದ್ಸಲ ಕೈ ಇಟ್ರು ಅಂದ್ರೆ ಪಾತ್ರೆಯಲ್ಲಿ ಒಂಚೂರು ಮತ್ತೆ ಮಸಿ ಉಳಿಯಲ್ಲ, ಅದರಲ್ಲಿ ಒಂಚೂರು ತಂಗಳು ಉಳಿಯಂಗಿಲ್ಲ, ಅಷ್ಟು ನೀಟಾಗಿ ತೊಳಿತಕ್ಕಂಥ. ಆದ್ರೂ ದೇವರು ಅವರನ್ನ ಅನುಗ್ರಹಿಸಬೇಕು. ತಕ್ಷಣಕ್ಕೆ ಒಂದು ಪತ್ರವನ್ನ, ಒಂದು ಸೊಪ್ಪು ಅದರ ಮೇಲೆ ಉಳಿಯುವಂತೆ ಮಾಡಿದ. ತಂಗಿ ದ್ರೌಪದಿ ಹಸಿವು ಅಂತ ಕೃಷ್ಣ ಬಂದ. ಸ್ವಾಮಿ, ನಾನು ನಿನ್ನನ್ನು ಕರೆದೆ, ಗೋಗರದೆ ಬಂದೆ, ನೀನು ಹಸಿವಂತಾಯ್ತಲ್ಲ ಸ್ವಾಮಿ, ನಮ್ಮ ಮರ್ಯಾದೆ ಹೋಗೋ ಸಂದರ್ಭ. ಇಲ್ಲ, ನಂಗೆ ಹಸಿವಾಗಿದೆ, ಏನಾರು ಕೊಡು. ಏನ್ ಕೊಡಬೇಕು? ಏನು ಇಲ್ಲ. ದ್ರೌಪದಿಯ ಭೋಜನೋತ್ತರದಲ್ಲಿ ಅವತ್ತಿಗೆ ಮುಗಿತು. ದ್ರೌಪದಿ ಭೋಜನಕ್ಕಿಂತ ಪೂರ್ವದಲ್ಲಿ ಕೋಟಿ ಜನ ಅಲ್ಲ, ಮಿಲಿಯನ್ ಜನ ಬರಲಿ, ಆ ಒಂದೇ ಒಂದು ಅಕ್ಷಯ ಪಾತ್ರೆಯಿಂದ ಅಷ್ಟು ಜನಕ್ಕೆ ಭಕ್ಷ್ಯ, ಭೋಜ್ಯ, ಲೇಖ್ಯ, ಚೋಷ್ಯ ಎಲ್ಲ ಮಾಡಿ ಹಾಕ್ತಕ್ಕಂತಹ ವ್ಯವಸ್ಥೆ ಅಕ್ಷಯ ಪಾತ್ರೆಯಲ್ಲಿ ಅಂತಹ ಸತ್ವ ಇತ್ತು. ಸೂರ್ಯದೇವರು ಸೂರ್ಯೋಪಾಸನೆಯನ್ನ ಮಾಡಿ ಅಂತಹ ಒಂದು ಪಾತ್ರೆಯನ್ನ ಧರ್ಮರಾಜ ಪಡೆದಿದ್ದ. ಆದರೆ ದ್ರೌಪದಿ ಭೋಜನ ಆದ ಮೇಲೆ ಅವತ್ತಿಗೆ ಮುಗಿತು. ಪಾತ್ರೆ ತೊಳೆದು ಬಿಟ್ರು ಅಂದ್ರೆ ಮುಗಿತು. ಕೃಷ್ಣ ಬಂದ. ಈಗ ಇವರನ್ನ ಹೇಗೆ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಕಷ್ಟದಲ್ಲಿದ್ದಾಗ ನನ್ನ ಶ್ರದ್ಧೆಯಿಂದ ನನ್ನ ಹೆಸರು ಕರೆದ್ರೆ ಸಾಕು, ನನ್ನ ಸ್ಮರಣೆ ಮಾಡಿದ್ರೆ ಸಾಕು, ಅವರನ್ನ ಕೈ ಬಿಡೋದಿಲ್ಲ ನಾನು. ನಾವೆಲ್ಲ ಕೈ ಕೊಟ್ಟೆ ಅಭ್ಯಾಸ. ದೇವರು ಕೈ ಕೊಡ್ತಾನೆ. ಹೆಂಗ್ ಕೊಡ್ತಾನೆ? ಕೆಳಗೆ ಜಾರುವವರನ್ನ ಮೇಲೆತ್ತೋದಕ್ಕೆ ಕೈ ಕೊಡ್ತಾನೆ. ನಾವು ಕೆಳಗೆ ಜಾರುವವರನ್ನ ಕೈ ಬಿಡುತ್ತೇವೆ, ನಾವು ಕೈ ಕೊಡೋದು ಹಾಗೆ. ದೇವರು ಬಂದ, ಕೊಡಮ್ಮ ಪಾತ್ರೆಯಿಂದ, ಪಾತ್ರೆಗೆ ಅಂಟಿದ್ದ ಒಂದೇ ಒಂದು ದಳವನ್ನ ಬಾಯಿಗೆ ಹಾಕೊಂಡ, ತಿಂದು ತೇಗಿದ. ಮಡಿ ಹಚ್ಕೊಂಡು ಬರ್ತೇವೆ ಅಂತ 1000 ಜನ ಶಿಷ್ಯ ಪರಿವಾರದ ಜೊತೆಗೆ ಬಂದಂತಹ ಗುರುಗಳಾದ ದುರ್ವಾಸ ಮಹರ್ಷಿಗಳು ಸ್ನಾನ ಮಾಡ್ಲಿಕ್ಕೆ ಹೋದವರು ವಾಪಸ್ ಬರ್ಲೇ ಇಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ, ಕೃಷ್ಣ ಇಲ್ಲಿ ತಿಂದ ಓಬ್ಬ ಅಂತ ಬೇಗಿದ. ಏಕೋ ವಿಷ್ಣು ಮಹದ್ ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭೂತೆ ವಿಶ್ವಭರು. ಹಾಗೆ ಭಗವಂತ ಒಬ್ಬನಿಗೆ ನಾವು ಸಮರ್ಪಣೆ ಮಾಡಿದರೆ ಪರಮಾತ್ಮ ಅದನ್ನ ಏನು ಮಾಡ್ತಾನೆ? ಇಡೀ ವಿಶ್ವಕ್ಕೆ ತೃಪ್ತಿಯನ್ನ ಕೊಡ್ತಾನೆ. ಈಶಾವಾಸ್ಯೋಪನಿಷತ್ತು ಹೇಳ್ತದೆ, ತೇನ ತ್ಯಕ್ತೇನ ಭುಂಜೀತಾಹ ಮಾಗ್ರಧಃ ಕಸ್ಯ ಸ್ಪೃದ್ಧನಂ. ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಕೊಡಬೇಕು. ಆಗ ಕೊಟ್ಟದ್ದನ್ನ ಭಗವಂತ ನಮಗೆ ಏನು ಮಾಡ್ತಾನೆ? ಅನಂತ ಮಡಿ ಮಾಡ್ತಾನೆ.
ಇದನ್ನೇ ದಾಸಶ್ರೇಷ್ಠರಾದ ಪುರಂದರ ದಾಸರಂದ್ರು, ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರು. ಈ ಹರಿಯ ಕರುಣದವಳು ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬರುತ್ತದೆ. ಪುರಂದರದಾಸರಿಗೆ ಸ್ಫೂರ್ತಿ ಬಂದದ್ದು ಆಚಾರ್ಯರ ಮಾತು ಸ್ಫೂರ್ತಿಗೆ ಬಂತು. ಒಂದು ಉಪನಿಷತ್ತಿನ ವಾಕ್ಯ, ಆಚಾರ್ಯರ ಮಾತೇನು? ಸದಾಚಾರ ಸ್ಮೃತಿಯಲ್ಲಿ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ದಾರಾನ್ ಹೆಂಡತಿಯ, ಸುತಾನ್ ಮಗನನ್ನ, ಪ್ರಿಯಾನ್ ಪ್ರಾಣನ್ ಹೆಂಡತಿ ಮಗನಿಗಿಂತ ತುಂಬಾ ಪ್ರಿಯವಾದದ್ದು ನಮ್ಮ ಪ್ರಾಣ. ಸೆಕೆಂಡ್ ಹೆಂಡತಿ, ಆಮೇಲೆ ಮಗ ಅಲ್ವಾ? ಫಸ್ಟ್ ನಮ್ಮ ಪ್ರಾಣ ನಮಗ್ ಮುಖ್ಯ. ಹಾಗೆ ಇವೆಲ್ಲ ಅವನೇ ಕೊಟ್ಟದ್ದ ನನಗೆ ಅಧಿಕಾರ, ಐಶ್ವರ್ಯ, ಸಂಪತ್ತು, ಒಳ್ಳೆ ನನ್ನ ಮಾತು ಕೇಳು ಹೆಂಡತಿ, ನನ್ನ ಮಾತು ಕೇಳು ಮಕ್ಕಳು, ನನ್ನ ಮಾತು ಕೇಳ್ತಕ್ಕಂತಹ ಸೇವಾನುಸೇವಕರು, ನನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂತಹ ಬಂಧು ಮಿತ್ರಾದಿಗಳು, ಈ ಎಲ್ಲ ಪರಿವಾರ ಏನು ಭಗವಂತ ಕೊಟ್ಟಿದ್ದಾನಲ್ಲ ಸ್ವಾಮಿ, ಇದೆಲ್ಲವೂ ನಿನ್ನದು. ತನು ನಿನ್ನದೋ, ಜೀವನ ನಿನ್ನದೋ ಸ್ವಾಮಿ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ ಅನ್ನುವ ಚಿಂತನೆಯನ್ನ ಜ್ಞಾನಿವರೆಣ್ಯರುಗಳು ಮಾಡ್ತಾರೆ. ಅಂತಹ ಜ್ಞಾನಿವರೆಣ್ಯರಲ್ಲಿ ಒಬ್ಬರಾದಂಥವರು ಶುಕಾಚಾರ್ಯರು ಕೃಷ್ಣ ಪರಮಾತ್ಮನಿಗೆ ಭೋಜನವನ್ನ ಮಾಡಿಸಿದ್ರು. ಆ ಕಾಲಕ್ಕೆ ಸ್ವಾಮಿ ನಿನಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಎಂದ್ರು. ಅಕ್ಕಿ ಇರ್ಲಿಲ್ಲ. ಕೂಡ್ಲೆ ಭತ್ತವನ್ನ ಕುಟ್ಟಿದ್ರು. ಕುಟ್ಟಿ ಅಕ್ಕಿಯನ್ನ ಮಾಡಿ, ಅದು ಅಕ್ಕಿ ಈ ನಾರ್ಮಲ್ ಅಕ್ಕಿ ಅಲ್ರಿ, ಅದು ಬೇರೆ ಅಕ್ಕಿನ ಇಲ್ಲಿ ಹೇಳ್ತಾರೆ ಯಾವ ಅಕ್ಕಿ. ಅಕ್ಕಿ ಮಾಡಿ ಭಗವಂತನಿಗೆ, ಶ್ರೀನಿವಾಸನಿಗೆ ಊಟ, ಲಕ್ಷ್ಮೀದೇವಿಗೆ ಊಟ, ತಾಯಿಯಾದ ಬಕುಳಾಮಾಲಿಕೆಗೆ ಊಟ, ಬ್ರಹ್ಮದೇವರಿಗೆ ಊಟ, ಇಷ್ಟು ಜನಕ್ಕೆ ಊಟ ಆಯ್ತು. ಅಷ್ಟೂ ಜನಕ್ಕೆ ಊಟ ಆದಾಗ ಅವರೆಲ್ಲ ಒಳಗೆ ಊಟ ಮಾಡ್ತಾ ಇದ್ರೆ, ಈ ಋಷಿ ಮುನಿಗಳು ಉಳಿದವರೆಲ್ಲ ಇದ್ರಲ್ಲ, ಬಂದವರೆಲ್ಲ ಕಶ್ಯಪಾದ ಋಷಿಗಳು, ಅವ್ರಿಗೆಲ್ಲ ಶುಕಾಚಾರ್ಯ ಮೇಲೆ ಕೋಪ ಬಂದ್ಬಿಡ್ತು. ಏನಯ್ಯ ನೀನು ಮದುವೆ ಗಂಡಿಗೆ ಹೊಟ್ಟೆ ತುಂಬ ಊಟ ಹಾಕಿ, ನಾವೆಲ್ಲ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೇವೆ, ಹಸದಿದ್ದೇವೆ, ನಮಗ್ ಊಟಕ್ಕೆ ಹಾಕ್ಲಾರ್ದ ಮದುವೆ ಗಂಡಿಗೆ ಊಟಕ್ಕೆ ಹಾಕ್ತೀಯ ಅಂತ ಅವ್ರು ಹೀಗೆ ಬೇಜಾರು ಮಾಡಿಕೊಂಡು ಶುಕಾಚಾರ್ಯ ಮೇಲೆ ಜಗಳ ತೆಗಿಬೇಕು ಮನಸ್ಸಿನಲ್ಲಿ ಹೀಗೆ ಭಾವನೆ ಬರುವುದರ ಒಳಗೆ ಕೃಷ್ಣ ಶುಕಾಚಾರ್ಯರ ಗುಡಿಸಲಿನಿಂದ ಹೊರಗೆ ಬಂದ. ಇದು ಶ್ರೀನಿವಾಸ ಹೊರಗೆ ಬಂದ. ಒಮ್ಮೆ ತೆಗಿಬಿಟ್ಟ, ಎಲ್ಲಾರ್ದು ಹೊಟ್ಟೆ ತುಂಬ ಹೋಯ್ತು. ಯಾರು ಬಾಯಿಯಿಂದ ಮಾತಾಡ್ಲಿಕ್ಕೆ ಶುಕಾಚಾರ್ಯ ಜಗಳ ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ, ಯಾಕೆಂದ್ರೆ ಎಲ್ಲಾರು ತೃಪ್ತರಾಗ್ಬಿಟ್ರು. ಸರಿ, ಅಲ್ಲಿಂದ ಹೊರಟು ಸಾಯಂಕಾಲ ವೈಶಾಖ ಶುದ್ಧ, ಯಾವತ್ತು ಅಷ್ಟಮಿ ದಿವಸ ಅಲ್ಲಿಂದ ಹೊರಟಿದ್ದಾರೆ. ಹೊರಟು ನವಮಿ ದಿವಸಕ್ಕೆ ಎಲ್ಲಿಗೆ ಬಂದಿದ್ದಾರೆ? ನಾರಾಯಣಪುರಕ್ಕೆ ಬಂದಿದ್ದಾರೆ. ಕೃತ್ವಾಷ್ಟಮ್ಯಾಂ ತತ್ರ ವಾಸಂ, ಅಷ್ಟಮಿಯಲ್ಲಿ ಊಟ ಆಯ್ತು, ಎಲ್ಲ ಅಲ್ಲೇ ಸ್ಟೇ ಮಾಡಿಬಿಟ್ರು. ಶುಕಾಚಾರ್ಯ ಆಶ್ರಮದಲ್ಲಿ ಕೃಷ್ಣ, ಶ್ರೀನಿವಾಸ, ಲಕ್ಷ್ಮೀದೇವಿ ಎಲ್ಲ ವಾಸ ಮಾಡಿದ್ರು. ಅಷ್ಟೂ ಮಂದಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು? ಗುಹಾದೊಳಗೆ ಅವಕಾಶ ಸಿಕ್ಕವರು ಗುಹಾದೊಳಗೆ ಮಲ್ಕೊಂಡ್ರು. ನವಬೃಂದಾವನಕ್ಕೆ ಹೋಗಿರ್ತು, ಎಲ್ಲಾರ್ಗು ಎಲ್ಲಿ ಬೆಡ್ ಸಿಗತ್ರಿ? ಎಲ್ಲಾರ್ಗು ಸಮತಟ್ಟಾದ ನೆಲ ಸಿಗುತ್ತೇನೋ? ನದಿ ತೀರದಲ್ಲಿ ಮಲಗೋರು ಮಲಗ್ತಾರೆ, ಮರಳಲ್ಲಿ ಮಲಗೋರು ಮಲಗ್ತಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಮಲ್ಕೊಂಡ್ಬಿಡ್ತಾರೆ. ನೀವೆಲ್ಲ ಯಾರು ಹೋಗಿದ್ದೀರಿ ಅವ್ರಿಗೆ ಗೊತ್ತು. ಹಾಗೆ ಇಲ್ಲಿಯೂ ಕೂಡ ಈ ಶುಕಾಚಾರ್ಯರ ಆಶ್ರಮಕ್ಕೆ ಬಂದವರೆಲ್ಲರೂ ಯಾರ್ಯಾರಿಗೆ ಎಲ್ಲೆಲ್ಲ ಅವಕಾಶಗಳು ಸಿಕ್ತು ಅಲ್ಲಿ ಮಲ್ಕೊಂಡ್ಬಿಟ್ರು. ರಾತ್ರಿ ಕಳೆದು ಬೆಳಗಾಯ್ತು. ನವಮಿ ಗುರುವಾರದ ದಿವಸ ಪ್ರಾತಃ ಕಾಲದಲ್ಲಿ ಈ ದಿಬ್ಬಣ ಅಂತಂದ್ರೆ ಮದುವೆಯ ಈ ಒಂದು ಪ್ರೊಸೆಷನ್, ಈ ಮೆರವಣಿಗೆ ಹೊರಟದ್ದು ಸಾಯಂಕಾಲ, ನವಮಿಯ ಸಾಯಂಕಾಲ ಸೂರ್ಯ ಮುಳುಗುವ ಕಾಲಕ್ಕೆ ನಾರಾಯಣಪುರವನ್ನ ನಾರಾಯಣಪುರದ ಟೋಲ್ ಗೇಟ್ ಅನ್ನು ತಲುಪ್ತು. ಅಷ್ಟೊತ್ತಿಗೇನೆ ರೆಡಿಯಾಗಿ ಸಿದ್ಧನಾಗಿ ಅಳಿಯನನ್ನ ಬರಮಾಡಿಕೊಳ್ಳೋದಕ್ಕೆ ಆಗತಾಯ ವರಾಯ ಸೀಮಾಂತೆ ವರಪೂಜನಂಕರಿಷ್ಯೆ ಅಂತ ಸೀಮಾಂತ ಪೂಜೆಯನ್ನ ಮಾಡ್ಲಿಕ್ಕೆ ಬಾರ್ಡರ್ ಅಲ್ಲಿ ಅಳಿಯನನ್ನ ಎದುರುಗೊಂಡು ಗೌರವಯುತವಾಗಿ ವಾದ್ಯ ವೃಂದಗಳ ಜೊತೆಗೆ ವೇದಘೋಷಗಳ ಜೊತೆಗೆ ಒಳಗೆ ಕರ್ಕೊಂಡು ಬರಬೇಕು ಅಂತಹ ಕೆಲಸಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಮಾವನಾಗ್ತಕ್ಕಂತಹ ಆಕಾಶ ಮಹಾರಾಜ. ಭೇರಿ ಮುಂತಾದ ವಾದ್ಯಗಳು ಮೊಳಗ್ತಾ ಇವೆ. ಅಲ್ಲಿ ಮೊದಲೇ ನಾರಾಯಣಪುರದಲ್ಲಿ ಬರುವವರಿಗೆಲ್ಲರಿಗೂ ಕೂಡ ಉಳ್ಕೊಳ್ಳಿಕ್ಕೆ ಬೇಕಾದಂತ ಗೆಸ್ಟ್ ಹೌಸ್ಗಳು ನಿರ್ಮಾಣ ಮಾಡಲಿಕ್ಕೆ ವಿಶ್ವಕರ್ಮನನ್ನ ಇಂದ್ರದೇವರನ್ನ ಕಳಿಸಿಕೊಟ್ಟಿದ್ದ. ಇಂದ್ರದೇವರು ಅಲ್ಲೇ ಇದ್ಬಿಟ್ರು. ಅವ್ರು ಏನು ಮಾಡಿದ್ರು? ಇಂದ್ರದೇವರು ಅಳಿಯ ಯಾರು ಅಂತ ಗೊತ್ತಾಗಬೇಕಲ್ಲ. ಆಕಾಶ ರಾಜ ಇದುವರೆಗೂ ನೋಡೇ ಇಲ್ಲ ನನ್ನ ಮಗಳ ಗಂಡ ಆಗೋನ್ ಯಾರು ಅಂತ. ತೋರಿಸ್ತಾ ಇದ್ದಾನೆ, ನೋಡಪ್ಪ ಇಲ್ಲಿ ಬರ್ತಾ ಇದ್ದಾನಲ್ಲ ಮುಂದೆ ಗರುಡನ್ ಮೇಲೆ ಕೂತಾನಲ್ಲ, ಅವನೇ ನಿನ್ನ ಭಾವಿ ಅಳಿಯ. ಭಾವಿ ಅಂದ್ರೆ ನಾಳೆ ಮದುವೆ ಆಗೇ ಬಿಡ್ತದೆ, ನಿನ್ನ ಅಳಿಯ ಅಂತ ತೋರಿಸ್ದ. ಆಮೇಲೆ ನನಗೆ ಮಾವ ಆಗ್ಬೇಕಾದವನು ಯಾರು ಅಂತ ಇವನಿಗೆ ತೋರಿಸ್ಬೇಕಲ್ಲ, ಶ್ರೀನಿವಾಸನಿಗೆ.
ಅದಕ್ಕೆ ಅಲ್ಲಿ ಏನ್ ಮಾಡಿದ್ರು, ನಾರದರು ಈ ಕಡೆ ನಾರದರಿದ್ರು ಶ್ರೀನಿವಾಸನ ಕಡೆ, ಉದ್ದ ಮೀಸೆ ಇದೆ ನೋಡು, ಆಯ್ತಾ, ಹಾಗೆ ಕೈ ಎಲ್ಲಿವರೆಗಿದೆ, ಮಂಡಿ ಸುಮ್ಮನೆ ಹಿಂಗ್ ನಿಂತ್ಕೊಂಡ್ರೆ ಸಾಕು, ಮಂಡಿಗೆ ಮುಟ್ಟುತ್ತಂತ್ರಿ ತುದಿ ಬೆರಳು, ಅಷ್ಟು ಉದ್ದ, ದೀರ್ಘ ಬಾಹುಂ ದೀರ್ಘ ಸ್ಪರ್ಶಂ ದೀರ್ಘ ದರ್ಶನಂ. ನೋಡು, ಎತ್ತರದ ವ್ಯಕ್ತಿ, ತಲೆ ಮೇಲೆ ಕಿರೀಟ ಇಟ್ಕೊಂಡಿದ್ದಲ್ಲ, ಅವನೇ ಆಕಾಶ ಮಹಾರಾಜ, ಅಂದರೆ ನಿನ್ನ ಭಾವಿ ಮಾವ ಪದ್ಮಾವತಿಯ ತಂದೆ ಅಂತ. ಇಷ್ಟಾದ ಮೇಲೆ ವಿಶೇಷವಾಗಿ ಆ ಅರಮನೆಯ ಮಹಾದ್ವಾರದಲ್ಲಿ ಶ್ರೀನಿವಾಸನಿಗೆ ಯಾವ ರೀತಿ ಗೌರವದಿಂದ ಬರಮಾಡಿಕೊಳ್ಳಬೇಕು ವರನನ್ನ, ಆ ರೀತಿ ಗೌರವದಿಂದ ಬರಮಾಡಿಕೊಂಡಿದ್ದಾನೆ ಆಕಾಶ ಮಹಾರಾಜ. ಪರಸ್ಪರವಾಗಿ ಅಲ್ಲಿಂದ ಮುಂದೆ ವಾಹನದಿಂದ, ಈ ಕಡೆ ಶ್ರೀನಿವಾಸ ವಾಹನದಿಂದ ಗರುಡನಿಂದ ಕೆಳಗಿಳಿದಿದ್ದಾನೆ. ಪದ್ಮಾವತಿಯನ್ನು ಕೂಡ ವಾಹನದ ಮೇಲೆ ಕರ್ಕೊಂಡ್ ಬಂದಿದ್ರು. ಪದ್ಮಾವತಿಯು ಕೆಳಗಿಳಿದಿದ್ದಾಳೆ. ನಾಚಿಕೆಯಿಂದ ನಜ್ಜಯ ಪರಿಮೋಹಿತ ಪದ್ಮಾವತಿ ಪದ್ಮಾವತಿ ದದರ್ಶ. ಪರಮಾತ್ಮ ಪದ್ಮಾವತಿಯನ್ನು ನೋಡಿದ, ಪದ್ಮಾವತಿ ಪರಮಾತ್ಮನನ್ನು ನೋಡಿದ್ರು. ಅದಾದ ಮೇಲೆ ಮುಂದೆ ಒಳಗೆ ಬಂದ್ರು. ಊರೊಳಗೆ ಬರಬೇಕು. ಇನ್ನು ಬರುವ ಮುಂಚೆ ಊರಲ್ಲಿ ಒಂದು ದೊಡ್ಡ ಮೆರವಣಿಗೆ ಈಗಲೇ ಮಾಡಿಬಿಟ್ಟ. ಮದುವೆ ಆದ್ಮೇಲೆ ಮಾಡುವ ಮೆರವಣಿಗೆಗಿಂತ ಮದುವೆ ಮುಂಚೆ ಒಂದು ಮೆರವಣಿಗೆ ಮಾಡಿದ್ನಂತ. ಮದುವೆ ಮುಂಚೆನೆ ಮೆರವಣಿಗೆ ಮಾಡಿ ಪ್ರವೇಶಯಾಮಾಸ ವರಂ ಸುಮಂದಿರಂ. ವರನು ಉಳಿಯುವಂತಹ ಯಾವ ಒಂದು ದೊಡ್ಡದಾದ ಭವನ ಇತ್ತಲ್ಲ, ಆ ಭವನದಲ್ಲಿ ವರನ ಕಡೆಯವರಿಗೆಲ್ಲ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟ. ರಾತ್ರಿ ತುಂಬಾ ಹೊತ್ತು ಸೂರ್ಯ ಮುಳುಗಿದ್ದಾನೆ, ತುಂಬಾ ಹೊತ್ತಾಗೋಗಿದೆ, ದಾರಿ ತುಂಬಾ ದೂರದ ದಾರಿ, ಪ್ರಯಾಣ ಮಾಡಿ ಬಂದವರೆಲ್ಲ ಸುಸ್ತಾಗಿ ಬಿಟ್ಟಿದ್ದಾರೆ. ಶ್ರೀನಿವಾಸ ದೇವರು ಅಷ್ಟೊತ್ತಿಗೆ ಏನು ಮಾಡಿದ್ರು, ಆಕಾಶ ಮಹಾರಾಜನ ತಮ್ಮನನ್ನ ಕರೆದ್ರ, ತೋಂಡಮಾನನನ್ನು ಕರೆದು ಹೇಳ್ತಾ ಇದ್ದಾರೆ, ನೋಡು, ಮದುವೆಗೆ ಬಂದ ನಮ್ಮ ಕಡೆಯವರೆಲ್ಲ ಬಹಳ ದಣದು ಬಿಟ್ಟಿದ್ದಾರೆ, ಎಲ್ಲರ ಮುಖ ಬಸವಳೆದು ಬಿಟ್ಟಿದೆ, ಮುಖ ಎಲ್ಲ ಬಾಡಿ ಹೋಗಿದೆ, ಆಯ್ತಾ, ಮುದುಡಿ ಹೋಗಿದೆ, ತಾವರೆ ಎಲ್ಲ ಮುದುಡಿ ಹೋಗಿದೆ, ಅಂದ್ರೆ ಮುಖವು ಮುದುಡಿ ಹೋಗಿದೆ. ಎಲ್ರಿಗೂ ಊಟ ಆಗಬೇಕು, ಈಗ ಊಟದ ವ್ಯವಸ್ಥೆ ಆಗಬೇಕು. ಸರಿ ಆಯ್ತು ಅಂತ ಅವನು ಹೋಗಿ ಊಟದ ವ್ಯವಸ್ಥೆಯನ್ನ ತೋಂಡಮಾನ ರಾಜ ಅಗ್ನಿದೇವರಿಗೆ ಹೇಳಿದ. ಈಗ ರಾತ್ರಿ ಶುದ್ಧವಾದ ರೀತಿ ಎಲ್ರಿಗೂ ಅಡಿಗೆ ಆಗಬೇಕು ಅಂತ ವ್ಯವಸ್ಥೆ ಆಯ್ತು. ಆಮೇಲೆ ಮತ್ತೊಂದು ಮಾತನ್ನ ಹೇಳ್ತಾ ಇದ್ದಾನೆ ದೇವರು. ಏನ್ ಹೇಳ್ತಾ ಇದ್ದಾನೆ ನೋಡು, ನಾಳೆ ದಿವಸ ವರಪಂಚಕ ವಧೂ ಪಂಚಕಗಳಿಗೆ ಬೆಳಿಗ್ಗೆ ಊಟ ಇಲ್ಲ. ಯಾವುದು ವಧೂ ಪಂಚಕ ಅಂದ್ರೆ ಯಾವುದು, ವರಪಂಚಕ ಅಂದ್ರೆ ಯಾವುದು? ವರನ ತಂದೆ ತಾಯಿ, ವಧುವಿನ ತಂದೆ ತಾಯಿ, ಅಲ್ಲಿಗೆ ಎಷ್ಟಾಯ್ತು? ಈ ಕಡೆ 3 ಜನ, ಆ ಕಡೆ 3 ಜನ, ಆ ಕಡೆ ಪುರೋಹಿತರು, ಈ ಕಡೆ ಪುರೋಹಿತರು, ಆ ಕಡೆ 4 ಜನ, ಈ ಕಡೆ 4 ಜನ, ಮತ್ತೆ ಆ ಕಡೆ ಬ್ರಹ್ಮ, ಈ ಕಡೆ ಇವನು ಯಾರು, ವಸುದಾನ. ಇಷ್ಟು ಜನ, ಆ 5 ಜನ, ಈ 5 ಜನ, ಇವರು ಬೆಳಿಗ್ಗೆ ಊಟ ಇಲ್ಲ. ಮತ್ತೆ ನಾಳೆ ಬೆಳಿಗ್ಗೆನೂ ಫ್ರೆಶ್ ಅಡಿಗೆ ಆಗಬೇಕು. ಎಲ್ಲ ಗೋಮೆ ಹಾಕಿ ಸಾರಿಸಿ, ಒಲೆಗಳೆಲ್ಲ ಸಾರಿಸಿ, ರಂಗೋಲಿ ಇಟ್ಟು ಶುದ್ಧ ಅಡಿಗೆ ಆಗಿ ನೈವೇದ್ಯ ವೈಶ್ವದೇವಿಗಳಾಗ. ಸಾಯಂಕಾಲ ಮತ್ತೆ ಶುದ್ಧ ಅಡಿಗೆ ಆಗ್ಬೇಕು. ಬೆಳಗ್ಗೆನೆ ಉಳಿದಿತ್ತು ಅದನ್ನೇ ಬಿಸಿ ಮಾಡಿದಿವಿ ಹಾಕಿದಿವಿ, ಸಾಧ್ಯವೇ ಇಲ್ಲ, ಆಯ್ತಾ. ತೇಷಾವನ್ನಂ ಮಹಾರಾಜ ಭಕ್ಷಾಣಿ ವಿವಿಧಾನಿ ಚ. ಬೆಳಿಗ್ಗೆನೂ ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷಗಳಾಗಬೇಕು. ಸಾಯಂಕಾಲ ಮತ್ತೆ ಅಷ್ಟೇ ವೈಭವದಿಂದ ಆಗ್ಬೇಕು. ಸಾಯಂಕಾಲ ದೇವರ ಪೂಜಾ ನೈವೇದ್ಯ ವೈಶ್ವದೇವ ಎಲ್ಲ ಆಗಬೇಕು. ಮತ್ತೆ ಈಗ ರಾತ್ರಿ ಊಟ ನಮ್ಮ ಕಡೆಯವರಿಗೆಲ್ಲರಿಗೂ ಊಟಕ್ಕೆ ಹಾಕ್ಬಿಟ್ರೆ, ಮತ್ತೆ ನಾನು, ನನ್ನ ಹೆಂಡತಿ, ನಮ್ಮಮ್ಮ, ಮತ್ತೆ ನನ್ನ ಮಕ್ಕಳು, ನಾವ್ಯಾರು ಅಲ್ಲಿಗೆ ಊಟಕ್ಕೆ ಬರಂಗಿಲ್ಲ, ಸಾರ್ವಜನಿಕ ಊಟಕ್ಕೆ ಬರಂಗಿಲ್ಲ. ಸ್ಪೆಷಲ್ ಊಟ ನಮಗೆಲ್ಲ ಅಲ್ವಾ. ಸ್ವಾಮಿಗಳದ್ದು ಸ್ಪೆಷಲ್ ಭಿಕ್ಷೆ ಇರ್ತದೆ ನೋಡ್ರಿ, ಹಂಗೆ ನಮ್ಗೆಲ್ಲ ಸ್ಪೆಷಲ್ ಇಲ್ಲಿಗೆ, ನಾವಿದ್ದಲ್ಲಿಗೆ ಕಳಿಸ್ಬಿಡು ಅಂತಂದು. ಸರಿ, ಅವ್ರು ಇದ್ದಲ್ಲಿಗೆ ಕಳಿಸಿದ್ದಾಯ್ತು. ತೋಂಡಮಾನು ವಾಚ ಇದಂ ಶರೀರಂ ಜಗದೀಶ ರಾಜ್ಯಂ. ಸ್ವಾಮಿ, ನಮ್ಮದೇನಿದೆ ಎಲ್ಲ ನಿನ್ನದೇ ಅಲ್ಲ ಸ್ವಾಮಿ, ತನು ನಿನ್ನದು, ಜೀವನ ಎಲ್ಲ ನಿನ್ನದೇ. ತ್ವದೀಯಸೇ ತ್ವದೀಯಮೇತದ್ಧಿ ಮುಕುಂದ ಮೂರ್ತಿ. ಆಗ್ಲಿ, ಆದ್ರೂ ಮನುಷ್ಯ ಲೋಕದಲ್ಲಿ ಮಾನವನಾಗಿ ಅವತಾರ ಮಾಡಿ ನಮ್ಮ ಹಾಗೆ ನೀನು ಪ್ರಾಕೃತ ಮನುಷ್ಯರಂತೆ ನಟನೆ ಮಾಡ್ತಾ ಇದ್ದ ಸ್ವಾಮಿ, ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ದ. ವ್ಯವಸ್ಥೆ ಆಯ್ತು, ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಆಯ್ತು, ಶ್ರೀನಿವಾಸನಿಗೂ ಕೂಡ, ಶ್ರೀನಿವಾಸನ ಪರಿವಾರಕ್ಕೂ ಊಟದ ವ್ಯವಸ್ಥೆ ಆಯ್ತು. ರಾತ್ರಿ ಭಗವಂತ ಮಲ್ಕೊಂಡ. ದೇವತೆಗಳೇ ಮಲಗಲ್ಲರಿ, ಭಗವಂತ ಏನ್ ಮಲ್ಕೋತಾನೆ? ದೇವತೆಗಳಿಗೆ ಅಸ್ವಪ್ನರು ಅಂತ ಒಂದು ಹೆಸರು. ಅಸ್ವಪ್ನ ಅಂದ್ರೆ ಕಣ್ಣು ಮುಚ್ಚದೇ ಇದ್ದವರು ಅಂತ ಅರ್ಥ. ನಮ್ಮ ಹಾಗೆ ರೆಪ್ಪೆ ಮುಚ್ಚಿ ತೆಗೆಯೋದು ಇಲ್ಲೇ ಇಲ್ಲ. ಅದರಿಂದ ಅಸ್ವಪ್ನ ಪದಾಶ್ಚ ದೇವಾಹ ಅಂತಾರೆ ವಾದರಾಜ ಶ್ರೀಮಚ್ಚರಣರು ಕೃಷ್ಣಾವತಾರವನ್ನ ವರ್ಣನೆ ಮಾಡುವಾಗ.
ಕೃಷ್ಣನನ್ನ ಧ್ಯಾನ ಮಾಡಲಿಕ್ಕೆ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ಕ್ಷೀರ ಸಮುದ್ರದ ತಡಿಯಲ್ಲಿ ಹೋದ್ರಂತ. ಹೋಗಿ ಕಣ್ಣು ರೆಪ್ಪೆ ಬಡಿಯಲಾರ್ದಂತೆ ಕಣ್ಣ ಅಗಲಿಸಿದ ಕಣ್ಣು ಹಾಗೇ ಇದೆ. ಎಲ್ಲಿ ಒಂದು ರೆಪ್ಪೆ ಬಡಿದು ಬಿಟ್ರೆ ದೇವರ ಸ್ಮರಣೆಗೆ ಎಲ್ಲಿ ವಿಘ್ನ ಬರುತ್ತೋ ಅಂತ ರೆಪ್ಪೆನೇ ಬಡಿಲಿಲ್ಲ. ಹಾಗಾಗಿ ಅವರೆಲ್ಲ ಅಸ್ವಪ್ನ ಅಂತ ಕರೆಸಿಕೊಂಡ್ರು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆದರೂ ದೇವರು ಲೋಕದೃಷ್ಟಿಯಿಂದ ತಾನು ಎಲ್ಲರ ಹಾಗೆ ಮಲಗಿ ಎದ್ದಿದ್ದಾನೆ. ಮಾರನೇ ದಿವಸ ಬೆಳಗಾಗ್ತಾನೆ. ಪೂರ್ವದೇವ ಗುರೋ ಹೋವಾರಹ, ಪೂರ್ವದೇವತೆಗಳು ಅಂತ ಕರೀತಾರೆ. ಪೂರ್ವದೇವತೆಗಳು ಅಂತ ಯಾರನ್ನು ಕರೀತಾರೆ? ಅಸುರರಿಗೆ ಪೂರ್ವದೇವತೆಗಳು ಅಂತ ಹೆಸರು. ಪೂರ್ವದೇವಾಹ ಸುರದ್ವಿಷಃ, ಸುರ ಅಂದ್ರೆ ದೇವತೆಗಳು, ಅವರ ದ್ವಿಷ ಅಂದ್ರೆ ಶತ್ರುಗಳು. ದೇವತೆಗಳ ಎನಿಮೆಗಳನ್ನ ಪೂರ್ವದೇವತೆಗಳು ಅಂತ ಕರೀತಾರೆ. ಪೂರ್ವದೇವತೆಯ ವಾರ ಅಂದ್ರೆ ಶುಕ್ರವಾರ ಅಂತ ಅರ್ಥ. ಯಾಕೆ? ದೈತ್ಯರ ಗುರುಗಳು ಶುಕ್ರಾಚಾರ್ಯರು. ಹಾಗಾಗಿ ನೋಡ್ರಿ ವೇದವ್ಯಾಸರು ಹೆಂಗ ಪದ ಹಾಕ್ತಾರೆ. ಪೂರ್ವದೇವ ಗುರೋರ್ವಾರ ಸಂಪ್ರಾಪ್ತೋ ದಶಮೀ ದಿನೇ, ದಶಮಿ ದಿವಸ ಶುಕ್ರವಾರ. ಎಲ್ಲರೂ ಪ್ರಾತಃ ಕಾಲದಲ್ಲಿ ಅರುಣೋದಯದ ಕಾಲಕ್ಕೆ ಎದ್ದಿದ್ದಾರೆ. ಶ್ರೀನಿವಾಸ ವಸಿಷ್ಠರಿಗೆ ಹೇಳಿದ, ವಸಿಷ್ಠರೇ ಮತ್ತೆ ಕಶ್ಯಪಾದಿಗಳೆಲ್ಲ ಊಟಕ್ಕೆ ಕೂಡ್ತಾರೆ ಅಂತ ಹೇಳಿ ನೀವು ಹೋಗಿ ಫಸ್ಟ್ ಎಲ್ಲಿ ಹಾಕೊಂಡು ಊಟಕ್ಕೆ ಕೂತು ಬಿಡಬೇಡ್ರಿ. ವರಪಂಚಕ ಏನಿದ್ರು ನೀವು ನಮ್ಮ ಜೊತೆಗೆ ಊಟಕ್ಕೆ ಕೊಡ್ಬೇಕು. ಸಹೈವ ಭೋಜನಂ ಕಾರ್ಯಂ ಲಕ್ಷ್ಮ್ಯಾ ಚ ಪರಮೇಷ್ಠಿನ ಮಾತ್ರ ಪುರೋಹಿತೇನಾಪಿ ವಯಂ ಪಂಚ ಅನ್ನವರ್ಜಿತಾ. ನಾವು 5 ಮಂದಿ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರಬೇಕು. ಹಂಗ ನಮ್ಮ ಮದುವೆಗೂ ಯಾರು ಇದ್ವಿ ನಾವು? ಇಲ್ಲ. ಯಾಕೆ? ನಮ್ಮ ಮುಹೂರ್ತ ಬೆಳಗ್ಗೆನೇ ಇತ್ತು, ಹೌದಲ್ಲ? 7 ಗಂಟೆ 8 ಗಂಟೆಗೋ 10 ಗಂಟೆಗೋ 11 ಗಂಟೆಗೋ ಅಭಿಜಿನ್ ಮುಹೂರ್ತಕ್ಕೋ ಇತ್ತು. ಹಾಗಾಗಿ ನಾವ್ಯಾರು ಸಾಯಂಕಾಲ ತನಕ. ಶ್ರೀನಿವಾಸ ದೇವರ ಮದುವೆ ಆಗಿದ್ದೇ ಗೋಧೂಳಿ ಸಮಯದಲ್ಲಿ, ಮುಹೂರ್ತ ಇದ್ದದ್ದೇ ಒಳ್ಳೆ ಮುಹೂರ್ತ ಆಗಿತ್ತಂತೆ. ಹಾಗಾಗಿ ನಾವು 5 ಜನ ಉಪವಾಸ ಇರಬೇಕು. ರಾಜ್ಞಸ್ತು ಭವನೇ ರಾಜ, ಅದೇ ವಿಷಯ ಮತ್ತೆ ಅಲ್ಲಿ ಹಿಂದೆ ಬಂದದ್ದೇ ಇಲ್ಲಿ ಅದೇ ವಿಷಯ ಬಂತು. ಶ್ರೀನಿವಾಸ ಯಕ್ಷಗಣಾಧ್ಯಕ್ಷ ರಾಜಾನಂ ವಿಪ್ರಕಾರಣಾತ್. ದೇವರು ಕುಬೇರನನ್ನ ಕರೆದು ಹೇಳ್ತಾ ಇದ್ದಾನೆ, ನೋಡು ಕುಬೇರ, ಆಕಾಶ ರಾಜನಿಗೆ ನಾನು ನಿನ್ನೆ ತೊಂಡಮಾನನಿಗೆ ವಿಷಯ ಹೇಳಿದ್ದೀನಿ. ಅದು ಗಡಿಬಿಡಿಯಲ್ಲಿ ಹೋಗಿ ಅಣ್ಣಗೆ ಹೇಳಿದ್ನೋ ಬಿಟ್ನೋ ಗೊತ್ತಾಗಿಲ್ಲಪ್ಪ. ಮತ್ತೆ ಯಾಕಂದ್ರೆ ನಮ್ಮ ಕಡೆಯವ್ರು ಎಲ್ಲಾರು ಪಾಪ ಬೆಳಿಗ್ಗೆ ಅವರೆಲ್ಲ ಯಾಕೆ ಉಪವಾಸ ಇರಬೇಕು? ಬಂದವರೆಲ್ಲಾರು ಅಲ್ವಾ? ನೋಡಿ, ಬಂದವ್ರು ಯಾರು ಉಪವಾಸ ಇರಬಾರ್ದು ಅಂತ ದೇವರು ಎಚ್ಚರ ಕೊಟ್ಟಿದ್ರಿಂದಲೇ ಇವತ್ತು ಮದುವೆ ಮನೆಯಲ್ಲಿ ಬೆಳಿಗ್ಗೆ ಬಂದವ್ರಿಗೆಲ್ಲರಿಗೂ ಇಡ್ಲಿ ದೋಸಾ ಮತ್ತೊಂದು ಮಗದೊಂದು ಎಲ್ಲಾ ವ್ಯವಸ್ಥೆ ಇರ್ತದ್ರಿ. ಹೌದು ಅಲ್ಲೋ? ಶ್ರೀನಿವಾಸ ದೇವರು ಕುಬೇರನ್ ಕರೆದು ಹೋಗಿ ಆಕಾಶ ಮಹಾರಾಜನಿಗೆ ಹೇಳು ಅಂದ್ರು. ಏನು? ಭೋಜನಂ ತೃಷಿ ಮುಖ್ಯಾನಾಂ ಕರ್ತವ್ಯಂ ಪೂರ್ವಮೇವಹಿ. ನಮ್ಮ ಕಡೆಯವರು ಎಲ್ಲರಿಗೂ ಬೆಳಗ್ಗೆನೇ ಊಟ ಬೇಕು. ಮದುವೆ ಮುಹೂರ್ತ ಆಗಿ ನಾವು ವಧೂವರದ್ದು ನಮ್ದು ಅದೇನೋ ಊಟ ಅಂತಾರಲ್ಲ, ಭೂಮದ ಊಟ, ಆವಾಗ ಅವ್ರನ್ನ ಊಟ ಕೂಡಿಸ, ಅವಾಗ ಅವ್ರಿಗೆ ಸಾಯಂಕಾಲದ ಊಟ, ಅವ್ರಿಗಂತೂ ಬೆಳಗ್ಗೆ ಊಟ ಆಗಲೇಬೇಕು ಅಂತ. ಯಾಕೆ? ಮುಹೂರ್ತ ಕಾಲ ರಾತ್ರವೂತು ನಾಡಿಕಾ ಸ್ಯುಹು ತ್ರಯೋದಶ. ನಮ್ಮ ಮದುವೆ ಮುಹೂರ್ತ ಇರೋದೇ ರಾತ್ರಿ 13 ಗಳಿಗೆ. ರಾತ್ರಿ 13 ಗಳಿಗೆ ಇರುವಾಗ ಉಳಿದವರೆಲ್ಲ ಯಾಕೆ ಉಪವಾಸ ಇರಬೇಕು? ಯಾಕೆಂದ್ರೆ ಅನೇಕ ಮಂದಿ ಮಾತ್ರ ಬಲಂ, ಅವರಿಗೆ ಬಲ ಬರೋದೇ ಮಾತ್ರೆ ತಗೊಂಡ್ರೆ. ಅಂದಮೇಲೆ ಮಾತ್ರೆ ತಗೋಬೇಕಂದ್ರೆ ಆಹಾರ ತಗೋಬೇಕು. ಆಹಾರ ತಗೋಬೇಕು ಅಂದ್ರೆ ಆಹಾರ ವ್ಯವಸ್ಥೆ ಮಾಡಿರ್ಬೇಕು ಹೆಣ್ಣಿನ ಕಡೆಯವರು. ಅದಕ್ಕೆ ಎಲ್ಲರಿಗೂ ಊಟ ಹಾಕ್ಬಿಡ್ರಿ. ಯಾರು ಮಾತ್ರೆ ತಗೊಳ್ಳೋದು ಮಾತ್ರೆ ತಗೊಳ್ಳಿ. ಯಾರು ರಾತ್ರಿ ಊಟ ಮಾಡಂಗಿಲ್ಲಪ್ಪ, ನಾವು ಏಕಭುಕ್ತ, ದಿನಕ್ಕೆ ಒಂದೇ ಊಟ ಮಾಡೋದನ್ನ ಕೆಲವರು ಇಟ್ಕೊಂಡಿರ್ತಾರೆ. ಊಟದಷ್ಟೇ ಫಲಾರ ತಗೊಳ್ಳೋರು ಬೇರೆ ಇರ್ತಾರೆ, ಅದು ಬೇರೆ ಮಾತು. ಆಯ್ತಾ? ಹಾಗಾಗಿ ಎಲ್ರಿಗೂ ಬೆಳಗ್ಗೆ ಊಟದ ವ್ಯವಸ್ಥೆ ಆಗಬೇಕು. ಸರಿ, ಅದೇ ರೀತಿಯಲ್ಲಿ ವ್ಯವಸ್ಥೆಯೂ ಆಯ್ತು, ದಕ್ಷಿಣ ವ್ಯವಸ್ಥೆ ಆಯ್ತು, ಎಲ್ಲ ಆಯ್ತು. ಶುಕ್ರವಾರ ಸಾಯಂಕಾಲ ಚದುರಂಗ ಬಲದಿಂದ ಸಹಿತನಾಗಿ ಆಕಾಶ ಮಹಾರಾಜ ವಿಶೇಷವಾಗಿ ಏನು ಮಾಡಿದ್ದಾನೆ ಅಂದ್ರೆ, ಪುರೋಹಿತಂ ಪುರಸ್ಕೃತ್ಯ ಸಹ ಸಂಬಂಧಿ ಬಾಂಧವೈಹಿ ಐರಾವತಂ ಮಹಾನಾಗಂ ರತ್ನಕಂಬಲ ಭೂಷಿತಂ. ಪಟ್ಟದ ಆನೆ ರತ್ನಕಂಬಳಿಯನ್ನ ಆನೆಯ ಮೇಲೆ ಹಾಕಿದ್ದಾರಂತೆ. ವಿಶೇಷವಾಗಿ ಆನೆಯನ್ನು ಅಲಂಕಾರ ಮಾಡಿದ್ದಾರಂತೆ. ಆ ಆನೆಯ ಮೇಲೆ ಅನೇಕ ಇವರೆಲ್ಲ ಮದುವೆಗೆ ಬಂದಂತಹ ಎಲ್ಲ ಋಷಿಮುನಿಗಳು ವಿಶೇಷವಾಗಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ ಮದುವೆ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದಾರೆ. ಪಾಪ ಹಸದ ಬ್ರಾಹ್ಮಣ ವಸಿಷ್ಠರು ಮಾತ್ರ ಈ ಕಡೆ, ಆ ಕಡೆ ಮತ್ತೊಬ್ರು ಪುರೋಹಿತರು ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯ, ಇವರಿಬ್ಬರೇ ಹಸದವರು. ಆಯ್ತಾ? ಎಲ್ಲ ಮಂತ್ರಗಿಂತ್ರ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಶ್ರೀನಿವಾಸ ದೇವರಿಗೆ ಪುರೋಹಿತಂ ಪುರಸ್ಕೃತ್ಯ ಸಂಪ್ರಾಪ್ತ ಹರಿಸನ್ನಿಧಿಂ, ಪುರೋಹಿತನ ಮುಂದಿಟ್ಟುಕೊಂಡು ಶ್ರೀನಿವಾಸನ ಹತ್ರ ಬಂದಂತೆ ಆಕಾಶ ಮಹಾರಾಜ. ದೇವರಂತಾನೆ,
ಅಲ್ಲ ಮಹಾರಾಜನ್, ನೀನ್ ಯಾಕೆ ನನ್ನ ಹತ್ರ ಬರಬೇಕು? ನಿಮ್ಗೆ ಹಿರಿಯರು, ನೀವು ಬರಬಾರ್ದು, ನಾನೇ ಬರ್ತಿದ್ನಲ್ಲ. ನೀವೇನಾರು ಹೇಳೋದಿದ್ರೆ ವಸುದಾನಿಗೆ ಹೇಳಿ ಕಳಿಸ್ಬಿಡಿ, ಪಾಪ ನೀವ್ ಯಾಕೆ ಬಂದ್ರಿ ಅಂತ. ಅಷ್ಟೊತ್ತಿಗೆ ಋಷಿಗಳಂದ್ರಂತೆ, ಅಲ್ಲ ಈಗ ಮದುವೆ ಕಾರ್ಯಕ್ರಮ, ಈಗ ಕಾಲದ ಮುಖ್ಯವಾದ ಕಾಲ ಜೀರಿಗೆ ಬೆಲ್ಲದ ಮುಹೂರ್ತದ ಕಾಲ. ಹಾಗಾಗಿ ಆದಷ್ಟು ಬೇಗ ಅರುಂಧತಿಯನ್ನು, ವಸಿಷ್ಠ ಪತ್ನಿಯಾದ ಅರುಂಧತಿಯನ್ನು ಮುಂದಿಟ್ಟುಕೊಂಡು ಹೆಣ್ಮಕ್ಕಳು ಮಾಡಬೇಕಾದಂತಹ ಮಂಗಳ ಕಾರ್ಯಕ್ರಮಗಳನ್ನೆಲ್ಲ ಮುಂದುವರಿಸಲಿ ಅಂತ ಆದೇಶ ಮಾಡಿದ್ರು. ಈ ಕಡೆ ಹೀಗೆಲ್ಲ ಮುಂದುವರಿಸ್ತಾ ಇದ್ದಾರೆ. ಅರುಂಧತಿಯನ್ನು ಮುಂದಿಟ್ಟುಕೊಂಡು ಮಹಾರಾಜನ ಪಟ್ಟದ ರಾಣಿಯಾದ ಧರಣಿ ದೇವಿ ಮುಂದೆಲ್ಲ ಏನ್ ಮಾಡ್ಬೇಕು ಅಂತ ಅರುಂಧತಿ ಹೇಳಿದಂಗೆಲ್ಲ ಅವಳ ಗೈಡ್ಲೈನ್ಸ್, ಅವಳು ಏನು ಗೈಡ್ ಮಾಡ್ತಾಳೆ ಆ ಪ್ರಕಾರ ಮಾಡ್ತಾ ಇದ್ದಾಳೆ. ಹೆಣ್ಮಕ್ಕಳೆಲ್ಲ ಮಾತಾಡಿದಂತೆ, ಏನು ಪುಣ್ಯ ಮಾಡಿದಾಳ್ರಿ ಧರಣಿ ದೇವಿ, ಏನ್ ಪುಣ್ಯ ಮಾಡ್ಯಾಳ, ಏನ್ ಪುಣ್ಯ ಮಾಡ್ಯಾಳ, ಏನ್ ಪುಣ್ಯ. ಕಿಂ ತ್ವಯಾಚರಿತಂ ಪುಣ್ಯಂ ಪೂರ್ವಜನ್ಮನಿ ಹೇ ಧರೇ, ಎಷ್ಟು ಪುಣ್ಯ ಮಾಡಿದ್ಯಮ್ಮ ನೀನು. ಸಾಕ್ಷಾತ್ 14 ಲೋಕದ ಒಡೆಯನಾದ ಶ್ರೀಮನ್ನಾರಾಯಣನ ಪಾದ ತೊಳೆಯುವ, ನಾರಾಯಣನಿಗೆ ಕನ್ಯೆಯನ್ನ ಧಾರೆ ಎರೆದು ಕೊಡತಕ್ಕಂತಹ ಯೋಗ ಪಡೆದಿದ್ದೀಯಲ್ಲ, ಎಷ್ಟು ಜನ್ಮದ ಸುಕೃತ ನಿನಗೆ. ಹೀಗೆ ಧರಣಿ ದೇವಿಯನ್ನ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಶ್ರೀನಿವಾಸ ದೇವರಿಗೆ ವಿಶೇಷವಾಗಿ ವಸ್ತ್ರ ಆಭರಣಗಳಿಂದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದ, ಎಲ್ಲವನ್ನ ಸಮರ್ಪಣೆ ಮಾಡಿದ. ಇನ್ನು ಮಧುಪರ್ಕವನ್ನ ಈ ಮಧ್ಯದಲ್ಲಿ ವಸ್ತ್ರಗಳನ್ನ ಕೊಟ್ಟಿದ್ದಾಯ್ತು, ಒಂದು ಓಕಳಿಯ ಆರತಿಯನ್ನು ಮಾಡಿದ್ರಂತೆ. ಕುಂಕುಮೋದಕ ಭಾಜನಂ. ಅಯ್ಯೋ ಏನ್ರಿ ಬತ್ತಿ ಇಲ್ಲ ಅಂತ ನಾವು ಅರಶಿನ ಕುಂಕುಮ ಅಥವಾ ಒಂದು ಓಕಳಿ ನೀರು ಹಾಕೊಂಡು ನಾವು ಮಾಡೋದಲ್ರಿ, ಪುರಾಣದಲ್ಲಿ ವ್ಯಾಸರು ಹೇಳ್ಯಾರ, ಅದಕ್ಕೆ ನಮ್ಮಲ್ಲಿ ರೂಢಿ ಬಂದದ್ದು. ಆಯ್ತಾ, ಕುಂಕುಮೋದಕ ಭಾಜನ ಆರತಿ ಮಾಡಿದ್ರು. ಇದಾದ ಮೇಲೆ ಇದೆಲ್ಲ ಬೆಳಗಿನ ಕಾರ್ಯಕ್ರಮ ನೋಡಿ, ಇಷ್ಟೆಲ್ಲ ಆಯ್ತು. ಆಮೇಲೆ ಈ ಮಧ್ಯದಲ್ಲಿ ಶ್ರೀನಿವಾಸನಿಗೆ ಧರಣಿ ದೇವಿ ಏನು ಎಣ್ಣೆಯನ್ನ, ತೈಲ ಮೃಗಮದದಿಂದ ಕಸ್ತೂರಿ ಮುಂತಾದವುಗಳಿಂದ ಕೂಡಿದಂತಹ ಒಳ್ಳೆ ಎಣ್ಣೆಯನ್ನ, ಮಂಗಳ ಸ್ನಾನವನ್ನ ಮಾಡಿ ಹೇಳು ಅಂತ ಹೇಳಿ ಆ ಒಳ್ಳೆ ಮಂಗಳ ತೈಲವನ್ನ ಮತ್ತು ಅರಶಿನದ ಎಣ್ಣೆಯನ್ನೆಲ್ಲ ಮೈಗೆ ಲೇಪನ ಮಾಡಿದ್ದಾಳೆ. ಆಗ ಈ ಧರಾದೇವಿಯನ್ನ, ಅಂದ್ರೆ ಧರಣಿ ದೇವಿಯನ್ನ ಇವರೆಲ್ಲ ಹೆಣ್ಮಕ್ಳು ಎಂತ ಪುಣ್ಯವಂತರು ಏನು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸನಿಗೆ ಚಕ್ರೆ ಮಂಗಳ ಮಜ್ಜನಂ. ಈಗ ಶ್ರೀನಿವಾಸನಿಗೆ ಮಂಗಳ ಸ್ನಾನ ಆಗಬೇಕು. ಸ್ನಾನ ಮಾಡುವಾಗ ದೇವ್ರು ಕೇಳಿದಂತೆ ಬ್ರಾಹ್ಮಣರ ಹತ್ರ, ಸ್ನಾತುಮ್ ಆಜ್ಞಾ ಅಂತ, ಸ್ನಾನ ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ರಿ ಅಂತ. ಅವಾಗ ಎಲ್ಲರೂ ತಥಾಸ್ತು, ಗಂಗಾ ಭಾಗೀರಥಿ ಸ್ನಾನ ಫಲ ಸಿದ್ಧಿರುತ್ತೆ ನಮಗೆ. ಅವನಿಗೇನ್ರಿ ಗಂಗಾ ಭಾಗೀರಥಿ, ಅವನ್ ಕಾಲ್ ತೊಳೆದ ನೀರು ಅವನಿಗೆ ಲೋಕದೃಷ್ಟಿಯಿಂದ ದೇವರು ಸ್ನಾನ ಮಾಡದ. ಆಮೇಲೆ ಉತ್ತಮವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿಕೊಂಡ ದೇವರು, ಅಲಂಕಾರ ಮಾಡಿದ್ದಾಯ್ತು, ಎಲ್ಲ ಆಯ್ತು. ಸ್ವಾಮಿ ಪುಷ್ಕರಣಿಯ ಜಲವನ್ನ ಬಂಗಾರದ ಕೊಡದಲ್ಲಿ ತುಂಬಿ ತಂದಿದ್ದಾರಂತೆ. ಈಗ ಶ್ರೀನಿವಾಸ ಪ್ರಾತಃ ಕಾಲದ ಆಹ್ನಿಕವನ್ನು ಮುಗಿಸಿಕೊಂಡಿದ್ದಾನೆ. ವಸಿಷ್ಠ ಮಹರ್ಷಿಗಳಂದ್ರು ಮಧುಪರ್ಕ ಆಗಬೇಕು ಶ್ರೀನಿವಾಸನಿಗೆ ಅಂತ. ಹಾಗೆ ಆಗಬಹುದು. ಮಧುಪರ್ಕ ಅಂತ ಹೇಳಿದ್ರೆ ಜೇನುತುಪ್ಪ, ಮೊಸರು, ಸಕ್ಕರೆ, ಅಥವಾ ಇಲ್ಲೆಲ್ಲ ನಾವೇನು ಮಾಡ್ತೇವೆ ಈ ಸೀಮೆಯಲ್ಲಿ ಬಾಳೆಹಣ್ಣು, ಹಾಲು, ಸಕ್ಕರೆ ಮಧುಪರ್ಕ ಕೊಡ್ತಾರೆ. ಹಾಗೆ ಶ್ರೀನಿವಾಸನಿಗೆ ಮಧುಪರ್ಕವನ್ನು ಕೊಟ್ಟಿದ್ದಾರಂತೆ ಆಕಾಶ ಮಹಾರಾಜರು. ಆ ಕಾಲದಲ್ಲಿ ಶ್ರೀನಿವಾಸನಿಗೆ ವಿವಾಹ ಗಾರ್ಹಸ್ಥ್ಯ ಕರ್ಮಣಿ ಅಧಿಕಾರ ಸಿದ್ಧ್ಯರ್ಥಂ, ಗೃಹಸ್ಥಾಶ್ರಮ ಕರ್ಮದಲ್ಲಿ ಅಧಿಕಾರ ಸಿದ್ಧಿಗೋಸ್ಕರವಾಗಿ ದ್ವಿತೀಯ ಯಜ್ಞೋಪವಿತ ಧಾರಣ ಅಹಂಕರಿಷ್ಯೆ ಅಂತ ಸ್ನಾತಕ ವರ್ತದಲ್ಲಿ, ಅಂದ್ರೆ ಸಮಾವರ್ತನ ಕಾಲದಲ್ಲಿ ಜನಿವಾರ ಹಾಕುವಂಥದ್ದುಂಟು. ಇಲ್ಲಿ ಕಾಶಿ ಯಾತ್ರಾಂಗವಾಗಿಯೂ ಕೂಡ ಒಂದು ಏನು ಜನಿವಾರವನ್ನು ಹಾಕಿದ್ದಾರೆ. ಮಧುಪರ್ಕ, ಕಾಶಿ ಯಾತ್ರೆ ಮಧುಪರ್ಕ. ಶ್ರೀನಿವಾಸನಿಗೆ ಪಾದ ತೊಳಿಬೇಕು. ಹಾಗೆ ಪಾದ ತೊಳೆಯುವಾಗ ಓಂ ಸಹಸ್ರಾಶೀರ್ಷ ಪುರೂಢತ್ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಋತ್ವಾತ್ಯತಿಷ್ಠದ್ದಡಾಂಗುಲಂ. ಹೀಗೆ ಪುರುಷ ಸೂಕ್ತವನ್ನ ಪಠನ ಮಾಡ್ತಾ ಇದ್ದಾರೆ ಋಷಿಮುನಿಗಳು. ಆಗ ದೇವರ ಪಾದಗಳಿಗೆ ಹರಿಪಾದೋದಕಂ, ಪರಮಾತ್ಮನ ಪಾದಗಳನ್ನ ಆಕಾಶ ಮಹಾರಾಜ ತೊಳಿತಾ ಇದ್ದಾನೆ. ಸ್ವಾಮಿ ಪುಷ್ಕರಣಿಯ ಜಲವನ್ನ ಧರಣಿ ದೇವಿ ತುಂಬಿದ ಕಲಶದಿಂದ ಅದನ್ನು ಬಗ್ಗಿಸ್ತಾ ಇದ್ದಾಳೆ. ದೇವರ ಪಾದೋದಕವನ್ನು ಚೆನ್ನಾಗಿ ಪಾದವನ್ನ ತೊಳೆದು ಆ ಪಾದೋದಕವನ್ನ ಮಡದಿಯ ಮೇಲೆ, ತನ್ನ ಮೇಲೆ, ಮಗನ ಮೇಲೆ, ತನ್ನ ಭವನದ ಮೇಲೆ, ತನ್ನ ಕೋಶಾಗಾರದ ಮೇಲೆ, ಗಜಾಗಾರದ ಮೇಲೆ, ರಥಾಗಾರ, ಇಡೀ ತನ್ನ ಪರಿವಾರದ ಮೇಲೆಲ್ಲ ಪ್ರೋಕ್ಷಣೆ ಮಾಡಿದ್ದಂತೆ. ಆಪ ಪಾದಾವನೀರ್ಜನಿ ದ್ವಿಷಂತಂ ನಿರ್ದಹಂತುಮೇ. ನಮ್ಮ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವ ಶಕ್ತಿ
ಪಾದ ತೊಳೆದ ನೀರಿಗೆ ಉಂಟು. ಹಾಗಾಗಿ ಸ್ವಾಮಿಗಳ ಪಾದ ತೊಳೆದ ನೀರು, ಬ್ರಾಹ್ಮಣರ ಪಾದ ತೊಳೆದ ನೀರು, ಮುತ್ತೈದೆಯರ ಪಾದ ತೊಳೆದ ನೀರು ಪ್ರೋಕ್ಷಣೆ ಮಾಡಿಕೊಳ್ಳುವ ಉದ್ದೇಶ ಏನು? ಅವರಿಗೆ ಪೂಜೆ ಮಾಡುವಾಗ ಮುತ್ತೈದೆಯರು ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ ಅಂತ ಅನುಸಂಧಾನ ಮಾಡಿ ಪೂಜೆ ಮಾಡ್ತೇವೆ. ಹಾಗಾಗಿ ಲಕ್ಷ್ಮೀದೇವಿಯ ಪಾದ ತೊಳೆದದ್ದನ್ನ ಪ್ರೋಕ್ಷಣೆ ಮಾಡಿಕೊಳ್ತೇವೆ. ಆ ಬ್ರಾಹ್ಮಣರಿಗೆ ಪಾದ ತೊಳೆಯುವಾಗ ನಾರಾಯಣನ ಸನ್ನಿಧಾನ ಇರ್ತದೆ, ಅದಕ್ಕೆ ನಮೋ ಬ್ರಹ್ಮಣ್ಯ ದೇವಾಯ ಹೇಳಿ ನಾರಾಯಣ ಆವಾಹನೆ ಮಾಡಿರ್ತೇವೆ. ನಾರಾಯಣ ಪಾದ ತೊಳೆದಿದ್ದೇವೆ ಅಂತ ಅನುಸಂಧಾನ ಮಾಡಿಕೊಂಡು ಆ ಪಾದೋದಕವನ್ನ ತಲೆ ಮೇಲೆ ಧಾರಣೆ ಮಾಡ್ತೇವೆ. ಸರಿ, ಇಲ್ಲೇನೋ ಬ್ರಾಹ್ಮಣ ದಂಪತಿಗಳು ಗಂಡ ಹೆಂಡತಿಗೆ ಲಕ್ಷ್ಮೀನಾರಾಯಣ ಆವಾಹನ ಮಾಡ್ತೀರಿ, ಸ್ವಾಮಿಗಳ ಪಾದ ತೊಳೆಯುವಾಗ ಏನ್ ಅನುಸಂಧಾನ ಮಾಡ್ತೀರಿ ಅಂತ ಪ್ರಶ್ನೆ ಯಾರೋ ಕೇಳಿದ್ರು. ಸ್ವಾಮಿಗಳ ಪಾದ ತೊಳೆಯುವಾಗ ಅನುಸಂಧಾನ ನಾವು ಏನು ಮಾಡೋಷ್ಟಲ್ಲ. ಯಾಕೆಂದ್ರೆ ಅಲ್ಲಿ ಸದಾ ದೇವರ ಸನ್ನಿಧಾನ ಇದ್ದೇ ಇರ್ತದೆ. ಅವ್ರು ಯಾವಾಗ್ಲೂ ಮಡಿ ಸ್ವಾಮಿಗಳು. ನಾವು ದೇವರ ಹತ್ರ ಹೋಗ್ಬೇಕು ಅಂದ್ರೆ ಮಡಿ ಉಟ್ಕೊಂಡು ಹೋಗ್ಬೇಕು ಅಲ್ವಾ? ಸ್ವಾಮಿಗಳು ದೇವರ ಹತ್ರ ಹೋಗ್ಬೇಕಂದ್ರೆ ಇದ್ ಬಟ್ಟೆಯಲ್ಲಿ ಏನು ಹೋಗೋದಿಲ್ಲ, ಅವ್ರು ಇನ್ನೂ ವಿಶೇಷ ಮಡಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಸ್ವಾಮಿಗಳು ಸಂಸ್ಥಾನದ ಪೂಜೆ ಮಾಡುವ ಕೆಲ ಸಂದರ್ಭ ಬಿಟ್ಟು ಉಳಿದೆಲ್ಲ ಸಂದರ್ಭದಲ್ಲೂ ಅವರು ಸದಾ ಮಡಿ. ಯಾಕೆ ಅಂದ್ರೆ ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ನಾರಾಯಣ 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 ಇತ್ಯನೇಕ ನಾರಾಯಣ ಸ್ಮರಣೆಗಳು ಅಂತ ಬರೀತಾರೆ ನೋಡ್ರಿ ಶ್ರೀಮುಖ ಬರೆಯುವಾಗ. ನಿರಂತರ ಭಗವಂತನ ಸ್ಮರಣೆ ಮಾಡುವಂಥದ್ದೇ ಯತಿಗಳ ಕರ್ತವ್ಯ. ನಮ್ದು ಅದೇ ಕರ್ತವ್ಯ, ನಾವು ಮಾಡಲ್ಲ. ಸಂಕಟ ಬಂದಾಗ ವೆಂಕಟರಮಣ ನಮ್ಮ ಹಣೆ ಬರ, ಏನ್ ಮಾಡೋದು? ಅದಕ್ಕೆ ಅವರ ಪಾದ ತೊಳೆಯುವಾಗ ಅಲ್ಲಿ ನಾವು ಆ ವಿಶೇಷ ಅನುಸಂಧಾನ ಮಾಡಿಕೊಳ್ಳದೇ ಇದ್ರೂ ಚಿಂತೆ ಇಲ್ಲ. ಯಾಕೆಂದ್ರೆ ಅಲ್ಲಿ ದೇವತಾ ಸಾನ್ನಿಧ್ಯ, ಆಚಾರ್ಯ ಮಧ್ವರ ವಿಶೇಷ ಸನ್ನಿಧಾನ ಸ್ವಾಮಿಗಳಲ್ಲಿ ಇರ್ತದೆ. ಯಾಕೆಂದ್ರೆ ಆ ಪರಮಹಂಸ ಪೀಠದಲ್ಲಿ ಬಂದಂತವ್ರು ನಮ್ಮ ಮಾಧ್ವ ಪೀಠದ ಎಲ್ಲ ಪೀಠಾಧಿಪತಿಗಳು ಪರಮಹಂಸ ಪೀಠದವರೇ. ಯಾರೋ ಒಬ್ರು ಇಬ್ರು ಅಂತ ಅಂದ್ಕೊಳ್ಳೋದು ಬೇಡ, ಎಲ್ಲರೂ. ಯಾವುದೇ ಅಂತ ಪೀಠ ಇದೆಯೋ 22, 24 ಪೀಠ ಇವೆ ಮಾಧ್ವ ಪೀಠಗಳು. ಎಲ್ಲ ಪೀಠವೂ ಕೂಡ ಪರಮಹಂಸ ಪೀಠವೇ. ಆಚಾರ್ಯ ಮಧ್ವರ ಪರಂಪರೆಯಿಂದ ಬಂದದ್ದು, ಕೆಲವು ಆಚಾರ್ಯ ಮಧ್ವರಿಂದ ನೇರ ಬಂದದ್ದು, ಕೆಲವರು ಆಚಾರ್ಯ ಮಧ್ವರ ಶಿಷ್ಯ ಪ್ರಶಿಷ್ಯರಿಂದ ಹೊಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹರಿಪಾದೋದಕಂ ಪುಣ್ಯಂ ದಧಾರ, ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡ ಆ ನಂತರದಲ್ಲಿ ರಾಜ ಹೇಳ್ತಾನೆ, ನೋಡು ಇಲ್ಲಿ ಬಾಯಿಲಿ ಅಕ್ಷತೆ ಕೊಡು. ಅದ್യമೇ ಸಫಲ, ಚೂರ್ಚೂರೇ ಕೊಡ್ಬೇಕು, ಇಷ್ಟೊಳಗೆ ಇಷ್ಟು ಜನಕ್ಕಾಗಬೇಕು. ಅದ್യമೇ ಸಫಲಂ ಜನ್ಮ ಜೀವಿತಂಚ ಸುಜೀವಿತಂ, ಅದ್യമೇ ಪಿತರಸ್ತುಷ್ಟಾಹ ವಾಸುದೇವ ಪದೋದಕಾತ್. ಆಕಾಶ ಮಹಾರಾಜನಿಗೆ ಧನ್ಯತಾಭಾವ ತುಂಬಿಬಿಟ್ಟಿದೆ. ನನ್ನ ಜನ್ಮ ಸಾರ್ಥಕ ಆಯ್ತು, ನನ್ನ ವಂಶ ಉದ್ಧಾರ ಆಯ್ತು. ಬರೀ ನನ್ನ ತಲೆಮಾರು ಮಾತ್ರ ಅಲ್ಲ, ನನ್ನ ಹಿಂದಿನ 7 ತಲೆಮಾರು, ಮುಂದಿನ ತಲೆಮಾರು, ಎಲ್ಲ ತಲೆಮಾರುಗಳು ಉದ್ಧೃತವಾಗಿ ಬಿಟ್ಟವು. ನನ್ನ ಪಿತೃಗಳೆಲ್ಲರೂ ಕೂಡ ಸಂತೃಪ್ತಿ ಪಟ್ಟು ಬಿಟ್ರು. ಹಾಗೆ ಅಂತ ಸಂತೋಷ ಪಡ್ತಿದ್ದಾನೆ. ಏವಂ ಮುಕ್ತ ಮಹಾರಾಜ ಕನ್ಯಾಂ ಕಮಲಲೋಚನಾಂ. ಇಷ್ಟೆಲ್ಲ ಈ ಕಡೆ ವರನ ಕಡೆಯ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ವಧು ಕಡೆಯಲ್ಲಿ ಏನಾಗಿದೆ? ವಧುವಿಗಲ್ಲೆಲ್ಲ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತಾ ಕೂತಿದ್ದಾಳೆ. ವಧು ಲಕ್ಷ್ಮೀ ಪೂಜೆ ಮಾಡ್ತಾ ಕೂತಿದ್ದಾಳೆ. ಆವಾಗ ಪುರೋಹಿತರು ಹೇಳಿದ್ರಂತ ವಸಿಷ್ಠರು, ರೇ ಮುಹೂರ್ತ ಕಾಲ ಬಂತು ಅಂತ ಪಟ ಹಿಡಿರಿ ಅಂತ. ಓಂ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೋನುರ್ಗರುತ್ಮಾನ್ವತಃ ಪೌತ್ರಶ್ಚಂದ್ರ ವಿಭೂಷಣಸ್ತುರ ಗುರುಶ್ಚೇರಶ್ಚರಯ್ಯ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನವರಃ ಕುರ್ಯಾದ್ಧರಿರ್ಮಂಗಲಂ ಸುಲಗ್ನೇ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಬ್ರಹ್ಮ ವಾಯು ಗಿರೀಶ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಡ ವಿಘ್ನೇಶ್ವರೌ ನಾಸತ್ಯೌ ನಿರುತಿರ್ಮರುದ್ಗಣಯುತಾಃ ಪರ್ಜನ್ಯ ಮಿತ್ರಾದಯಃ ಶಸ್ತ್ರೇಕಾಃ ಸುರಪುಂಗವಾಃ ಪ್ರತಿದಿನಂ ಕುರುವಂತು ನೋ ಮಂಗಲಂ ಸುಲಗ್ನೇ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ತದೇವ ಲಕ್ಷ್ಮೀ ತದೇವ ಲಕ್ಷ್ಮೀ ಧ್ರುವಂ ವಿಶ್ವಾಮಿದಂ ಜಗದ್ಧ್ರುವೋ ರಾಜಾ ವಿಡಾಮಯಂ ಧ್ರುವಂತೆ ರಾಜಾ ವರುಣಃ ಧ್ರುವಂ ದೇವೋ ಬೃಹಸ್ಪತಿಃ
ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಗುಡಜೀರಿಕಾ ಮುಹೂರ್ತಸ್ಸು ಮುಹೂರ್ತೋಸ್ತ್ವಿತಿ ಭವಂತೋ ಬ್ರುವಂತು ಗುಡಜೇರಿಕಾ ಮುಹೂರ್ತ ಸುಮುಹೂರ್ತೋ ಅಸ್ತು ಅನ್ನುವಾಗ ಅಂತಃಪಟವನ್ನು ಉತ್ತರಕ್ಕೆ ಎಳೆದಿದ್ದಾರೆ. ಜೀರಿಗೆ ಬೆಲ್ಲದ ಮುಹೂರ್ತ ಆಗಿದೆ. ಅಮ್ಮನವರು ತಮ್ಮ ಕೈಯಲ್ಲಿರ್ತಕ್ಕಂಥದ್ದನ್ನ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಪ್ರಸಾದ ರೂಪೇಣ ಅಮ್ಮನವರಿಗೆ ತಲೆ ಮೇಲೆ ಅದನ್ನು ಹಾಕಿದ್ದಾನಂತೆ. ಹೀಗೆ ಜೀರಿಗೆ ಬೆಲ್ಲದ ಮುಹೂರ್ತವಾಯಿತು. ಮುಂದೆ ಕನ್ಯಾದಾನ. ಕನ್ಯಾದಾನಕ್ಕೆ ಸಂಬಂಧಪಟ್ಟ ಹಾಗೆ ಮಹಾ ಸಂಕಲ್ಪಗಳೆಲ್ಲ ಆಯಿತು. ಆದ ಮೇಲೆ ಕೋಟಿ ಸಂಖ್ಯಾ ನಿಷ್ಕಪುಂಜಾನ್, ಕನ್ಯಾದಾನ ಸಮಯದಲ್ಲಿ ದಕ್ಷಿಣಾ ಸಮೇತವಾಗಿ ಕನ್ಯೆಯನ್ನು ಧಾರೆ ಎರಿಬೇಕು ಅಂತ ಉಂಟು. ಆ ಪ್ರಕಾರವಾಗಿ 1 ಕೋಟಿ ಸಂಖ್ಯಾಕವಾದಂತಹ ಸುವರ್ಣದ ನಾಣ್ಯಗಳಿಂದ ಭಗವಂತನಾಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಕನ್ಯೆಯನ್ನು ಧಾರೆ ಎರೆದು ಕೊಡ್ತಾ ಇದ್ದಾನೆ. ಶ್ರೀನಿವಾಸ ದೇವರು ಕೇಳ್ತಾರೆ, ಇಷ್ಟೆಲ್ಲ ಯಾಕೆ ಕೊಡ್ಬೇಕ್ರಿ? ನಾನು ನಿಮಗೆ ಅಳಿಯ ಅಂದ್ರೆ ಮಗನ ಸಮಾನ ಅಲ್ವೇ? ಪುತ್ರಸ್ಯ ತವ ಭೂಪತೇ ವಿವಾಹ ಕರ್ಮ ನಿಪುಣಃ ಭವಾನ್ ದಾನಪರಾಯಣ. ಎಷ್ಟು ಚಂದ ಮದುವೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೀನ್ ನೋಡಿ ಕಲಿಬೇಕು. ಎಷ್ಟು ಚಂದ ಮದುವೆ ಮಾಡ್ತಾ ಇದ್ದೀನಿ ನೀನು ಅಂತ ಆಕಾಶರಾಜನ ದೇವರು ಹೊಗಳ್ತಾ ಇದ್ದಾನಂತ. ಆವಾಗ ನಾನಾ ವಿಧವಾದ ಆಭರಣಗಳನ್ನ ಶ್ರೀನಿವಾಸನಿಗೆ ಕೊಟ್ಟಿದ್ದಾರೆ ಆಕಾಶರಾಜರು. ಕಿರೀಟಂ ಶತಭಾರಂತು, ಭಾರ ಅನ್ನೋ ಶಬ್ದಕ್ಕೆ 20 ತೊಲೆಗೆ 1 ಭಾರ ಅಂತ ಕ್ರಮ. 20 ತೊಲೆಗೆ 1 ಭಾರ, ಆ ಥರದ್ದು ಕಿರೀಟಂ ಶತಭಾರಂತು, 100 ಭಾರ. ಎಷ್ಟು ಅಂತ ಲೆಕ್ಕ ಹಾಕೊಡ್ರಿ ನೀವು, ಎಷ್ಟು ತೊಲೆ ಅಂತ. ಅಷ್ಟು ಭಾರದ ಕಿರೀಟವನ್ನ ತಲೆ ಮೇಲೆ ಧಾರಣೆ ಮಾಡಿಸಿದ್ದಾನೆ. ಕಂಠಹಾರವನ್ನ ಮತ್ತೆ ನಾನಾ ವಿಧವಾದ ಆಭರಣಗಳನ್ನೆಲ್ಲ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿದ್ದಾರಂತೆ ಆಕಾಶ ಮಹಾರಾಜರು. ಮುಂದೆ ಬೃಹಸ್ಪತ್ಯಾಚಾರ್ಯರು ಕನ್ಯಾ ಕಡೆಯಲ್ಲಿ ಪುರೋಹಿತರಲ್ವಾ, ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕನ್ಯಾ ಗೋತ್ರಂ ಸಮುಚ್ಚಾರ್ಯ ವಾಸಿಷ್ಠ ಆತ್ರೇಯ ಅರ್ಚನಾನತ ಶಾವಾಶ್ವೇತಿ ತ್ರಯಾರ್ಷೇ ತ್ರಿಪ್ರವರಾನ್ವಿತ ಅತ್ರಿಗೋತ್ರೋದ್ಭವಳಾದ ಸುವೀರ ಮಹಾರಾಜನ ಮರಿಮಗಳಾದ ಸುಧರ್ಮ ಮಹಾರಾಜನಿಗೆ ಮೊಮ್ಮಗಳಾದ ಆಕಾಶ ಮಹಾರಾಜ ಧರಣೀದೇವಿಯರ ಮಗಳಾದ ಪದ್ಮಾವತಿ ಎಂಬುವ ಹೆಸರಿನ ಶ್ರೀರೂಪಿಣೀಂ ಇಮಾಂ ಕನ್ಯಾಂ ತ್ವಮಂಗೀಕುರು ಗೋವಿಂದ. ಸ್ವಾಮಿ, ಹೇ ನಾರಾಯಣ, ಹೇ ಭೂವೈಕುಂಠಾಧಿಪತೆ, ನೀನು ಸ್ವೀಕಾರ ಮಾಡು ಅಂತ ಆಕಾಶರಾಜನ ಪರವಾಗಿ ಇವರು ಇದನ್ನೆಲ್ಲ ಶ್ಲೋಕ ಹೇಳ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು. ಆ ಕಡೆ ಗಂಡಿನ ಕಡೆಯ ಪುರೋಹಿತರಾದಂತಹ ವಸಿಷ್ಠರು ಹೇಳ್ತಾರೆ. ಏನ್ ಹೇಳ್ತಾ ಇದ್ದಾರೆ? ವಾಸಿಷ್ಠ ಮೈತ್ರಾವರುಣ ಕೌಂಡಿನ್ಯೇ ತಿತ್ರಯಾರ್ಷೇ ತ್ರಿಪ್ರವರಾನ್ವಿತ ವಸಿಷ್ಠ ಗೋತ್ರೋತ್ಪನ್ನನಾದ ಯಯಾತಿ ಮಹಾರಾಜ ವರ್ಮನಿಗೆ ಮರಿಮಗನಾದ ಶೂರಸೇನ ಮಹಾರಾಜನಿಗೆ ಮೊಮ್ಮಗನಾದ ವಸುದೇವ ದೇವಕಿಯರಿಗೆ ನಿಮಿತ್ತ ಮಾತ್ರದಿಂದ ಮಗನಾದಂತಹ ಶ್ರೀ ವೆಂಕಟೇಶ ಪರಬ್ರಹ್ಮನಿಗೆ ನೀವು ಕೊಡ್ತಾ ಇರುವಂತಹ ಈ ನಿಮ್ಮ ಮಗಳಾದ ಪದ್ಮಾವತಿ ಎಂಬುವಳನ್ನ ಗ್ರಹಿಷ್ಯಾಮಃ, ನಮ್ಮ ಮನೆಯ ಮಹಾಲಕ್ಷ್ಮಿಯನ್ನಾಗಿ ಸ್ವೀಕಾರ ಮಾಡ್ತೇವೆ ಎಂಬುದಾಗಿ ಹೀಗೆ ಕನ್ಯಾಗೋತ್ರ ವರಗೋತ್ರ 3 ತಲೆ ಹೇಳ್ತಾ, 2 ಕಡೆಯ ಗೋತ್ರಗಳನ್ನು ಹೇಳ್ತಾ, 3 ತಲೆಮಾರುಗಳನ್ನು ಹೇಳ್ತಾ, ಪದ್ಮಾವತಿಯ ಕೈಯ ಮೇಲೆ ಶ್ರೀನಿವಾಸನ ಕೈ ಇದೆ, ಶ್ರೀನಿವಾಸನ ಕೈಯ ಮೇಲೆ ಆಕಾಶರಾಜನ ಕೈ ಇದೆ, ಆಕಾಶರಾಜನ ಕೈ ಮೇಲೆ ಒಂದು ದೇವರ ಸನ್ನಿಧಾನ, ಒಂದು ತುಳಸಿ ದಳ, ಅದರ ಮೇಲೆ ಬಂಗಾರದ ಕಲಶ ಹಿಡ್ಕೊಂಡು ಮೇಲಿಂದ ನೀರು ಸುರಿತಾ ಇದ್ದಾಳೆ. ಯಾರು? ಮಹಾರಾಣಿ ಸುರದ ನೀರು ರಾಜನ ಕೈಯಲ್ಲಿ ಬೀಳ್ತಿದೆ, ರಾಜನ ಕೈಯ ನೀರು ಶ್ರೀನಿವಾಸನ ಕೈಯಲ್ಲಿ ಬೀಳ್ತಾ ಇದೆ, ಅಲ್ಲಿಂದ ಪದ್ಮಾವತಿಯ ಕೈಗೆ ಬೀಳ್ತಾ ಇದೆ. ಆಕಾಶರಾಜ ಹೇಳಿದಂತೆ ಕನ್ಯಾದಾನ. ಕನ್ಯಾಂ ಇಮಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ. ಹೇ ಪುರಾಣ ಪುರುಷೋತ್ತಮ, ಈ ಕನ್ಯಾವನ್ನು ಸ್ವೀಕಾರ ಮಾಡಪ್ಪ. ಹೀಗೆ ಹೇಳ್ತಾ ಕನ್ಯಾದಾನದ ಪ್ರಕ್ರಿಯೆ ಮುಗಿತು. ಆ ನಂತರದಲ್ಲಿ ಕನ್ಯಾದಾನ ಆದ ಮೇಲೆ ಕಂಕಣ ಬಂಧನ. ಕಂಕಣಕ್ಕೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀಬೇಕಲ್ಲ. ಕಂಕಣ ಬಂಧನಕ್ಕೆ ನಾವು ಇವತ್ತು ಇಲ್ಲಿ ಕಂಕಣ ಬಂಧನ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಕಂಕಣಂ ಬಂಧಯಾಮಾಸ ವಾಸುದೇವ ಕರಾಂಬುಜೇ. ಪದ್ಮಾವತಿ ದೇವಿ ಪರಮಾತ್ಮನ ಕೈಯಲ್ಲಿ ಕಂಕಣವನ್ನು ಕಟ್ಟಿದಳು. ದೇವರು ಕೂಡ ಪದ್ಮಾವತಿಯ ಕೈಗೆ ಕಂಕಣವನ್ನು ಕಟ್ಟಿದ್ದಾನೆ. ಕಂಕಣ ಬಂಧನ ಆದ ಮೇಲೆ ಮಾಲಾಧಾರಣ, ಮಾಂಗಲ್ಯ ಧಾರಣ ಎಲ್ಲವೂ ನಡೀತಾ ಇದೆ.
ಮಾಂಗಲ್ಯ ಸೂತ್ರಸ್ಯ ಬಂಧಂ ವೈವಾಹಿಕಂ ತದಾ. ಈಗ ಈ ಮಾಂಗಲ್ಯ ಧಾರಣೆಗೆ ಪೂರ್ವಭಾವಿಯಾಗಿ ಮಂಗಳ ಸೂತ್ರದ ಪೂಜೆ ಆಗಬೇಕು. ಇವತ್ತೇನಾಗ್ತದೆ ಅಂದ್ರೆ ವಿವಾಹ ಮಹೋತ್ಸವದಲ್ಲಿ ಮಾಂಗಲ್ಯ ಅಂಗಡಿಯಿಂದ ತಂದಿರ್ತೀವಿ. ಒಂದಿಷ್ಟು ಮನೆಗಳಲ್ಲಿ ದೇವರ ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಒಂದಿಷ್ಟು ತಿಳಿದವರು ಮಾಡಿರ್ತಾರೆ. ಎಷ್ಟೋ ಮನೆಗಳಲ್ಲಿ ಅಂಗಡಿಯಿಂದ ತಂದಿರ್ತೀವಿ, ಅಲ್ಲಿ ಅಂಗಡಿಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಿಂದ ಬಾಕ್ಸ್ ಅಲ್ಲಿ ಇರ್ತದೆ. ಅದು ವಾಪಸ್ ಅದೇ ಬಾಕ್ಸ್ ನಮ್ಮ ಮನೆಯ ಕಬ್ಬಿಣದ ಪೆಟ್ಟಿಗೆಗೆ ಸೇರುತ್ತೆ. ಅದು ಹಾಗೆ ಇನ್ನೊಂದು ಕಲ್ಯಾಣ ಮಂಟಪ ಬರುವ ಕಬ್ಬಿಣದ ಪೆಟ್ಟಿಗೆಗೆ ಸೇರುತ್ತೆ. ಕಬ್ಬಿಣದ ಪೆಟ್ಟಿಗೆಯಿಂದ ಬಾಕ್ಸ್ ಹೊರಗೆ ಓಪನ್ ಆಗ್ತದೆ, ಹುಡುಗಿಯ ಕತ್ತಿನಲ್ಲಿ ಬಂಗಾರದ ಮಾಂಗಲ್ಯ ಬರ್ತದೆ. ಇನ್ನು ಅಕಸ್ಮಾತ್ ಯಾರಾದ್ರೂ ಹೀಗೆ ಮಾಡದೇ ಇದ್ರೆ, ಹೀಗೆ ಮಾಡಿ ಅಂತ ಒಂದು ನಿಮಗೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ, ದೇವರಿಗೆ ಸಮರ್ಪಣೆ ಮಾಡಿಸಿಕೊಂಡು ಮಾಂಗಲ್ಯವನ್ನು ನೀವು ಸಿದ್ಧ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ನಿತ್ಯ ಪೂಜೆ ಮಾಡೋದಾದ್ರೆ ದೇವರಿಗೆ ಸಮರ್ಪಣೆ ಮಾಡಿ. ಇಲ್ಲ ಯಾವ್ದಾದ್ರು ದೇವಸ್ಥಾನದಲ್ಲಿ ಅಲ್ಲಿ ದೇವಸ್ಥಾನದಲ್ಲಿರುವ ದೇವರಿಗಾದ್ರೂ ಸಮರ್ಪಣೆ ಮಾಡಿಸಿ ತಂದಿಟ್ಕೊಂಡು ಅದನ್ನ ನೀವು ನಿಮ್ಮ ಮಗಳಿಗೆ ವರನು ಕಟ್ಲಿಕ್ಕೆ ಅಂತ ಕೊಡುವಂಥದ್ದು, ಅಥವಾ ಅದು ಆ ಮಾಂಗಲ್ಯ ಬಂಗಾರದ್ದೇ ಆಗಿದ್ರೆ ಅದನ್ನ ಹಾಕಲಿಕ್ಕೆ ಅಂತ ಕೊಡುವಂಥದ್ದಿಲ್ಲ. ಇದರಿಂದ ಇಬ್ಬರೂ ಮಕ್ಕಳಿಗೂ ಕೂಡ ಶ್ರೇಯಸ್ಸಾಗ್ತದೆ ಎನ್ನುವಂಥದ್ದು. ಹಾಗೆ ಇಲ್ಲಿ ಮುತ್ತೈದೆಯರೆಲ್ಲ ಸಾಮಾನ್ಯವಾಗಿ ನಮ್ಮ ಲೋಕದೃಷ್ಟಿಯಲ್ಲಿ ಹರಸ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಲೋಕದೃಷ್ಟಿಯಿಂದ ಸಾವಿತ್ರಿ ವಚ ಕಲ್ಯಾಣಿ ಬಹುಪುತ್ರವತಿ ಭವ ಸರ್ವಲೋಕಸ್ಥ ಜನನಿ ಭವ ಮಂಗಲದಾಯಿನಿ, ಸಾವಿತ್ರಿಯಂತೆ ದೀರ್ಘ ಸುಮಂಗಲಿಯಾಗು ಅಂತ ಹೇಳಿ ಇಡೀ ಜಗತ್ತಿಗೆ 14 ಲೋಕಗಳಿಗೆ ತಾಯಿಯಾಗುವಂತ ಮುತ್ತೈದೆಯರು ಹರಿಸ್ತಾ ಇದ್ದಾರೆ. ಮಂಗಳ ಸೂತ್ರವನ್ನ ಮುತ್ತೈದೆಯರಿಗೆ ಹೇಗೆ ಮುಟ್ಟಿಸ್ತೀರೋ ಹಾಗೆ ಸಂಧ್ಯಾವಂದನಾದಿಗಳನ್ನ ಮಾಡತಕ್ಕಂತಹ ಅವರು 4 ಜನ ಬ್ರಾಹ್ಮಣರ ಕೈಯಲ್ಲೂ ಮುಟ್ಟಿಸಬೇಕು. ಇಲ್ಲಿ ಬ್ರಾಹ್ಮಣರ ಕೈಯಲ್ಲಿ ಮುಟ್ಟಿಸಿದ್ರು ಅಂತ ಇದೆ. ಮುನಿಭಿಸ್ಸಹ ಏನು ಬ್ರಾಹ್ಮಣಾನಾಂ ಕರಸ್ಪರ್ಶಾತ್ ರಾಜ್ಞಶ್ಚಾಪಿ ಮಹಾತ್ಮನಃ ಬಬಂಧ ಪೂತಂ. ಬ್ರಾಹ್ಮಣರ ಕೈ ಬ್ರಾಹ್ಮಣರು ಯಾಕೆ ಮಾಂಗಲ್ಯ ಮುಟ್ಟಬೇಕು ಅಂದ್ರೆ ಅವರು ನಿತ್ಯ ವೇದ ಮಂತ್ರ ಪಠನ ಮಾಡ್ತಾರೆ. ಅವರು ಮುಟ್ಟಿದ್ರು ಅಂದ್ರೆ ವೇದಮಂತ್ರ ಪುರಸ್ಸರವ ವೇದಮಂತ್ರ ಹೇಳ್ಕೋತ ಮುಟ್ಟಿದ್ರು ಅಂದ್ರೆ ಆ ಲೋಹದಲ್ಲಿರ್ತಕ್ಕಂತಹ ದೋಷ ಹೋಗುತ್ತೆ, ಕಾಲದಲ್ಲಿರುವ ದೋಷ ಹೋಗುತ್ತೆ. ಅದರಿಂದಾಗಿ ಆ ಮಾಂಗಲ್ಯವನ್ನು ಕಟ್ಟುವವನಿಗೆ ಕಟ್ಟಿಸಿಕೊಳ್ಳುವವಳಿಗೆ ಶ್ರೇಯಸ್ಸಾಗ್ತದೆ. ಆದ್ದರಿಂದ ಮಾಂಗಲ್ಯವನ್ನ ಬ್ರಾಹ್ಮಣರ ಕೈಯಿಂದಲೂ ಮುಟ್ಟಿಸಬೇಕು. ಇವತ್ತು ನಮ್ಮ ಎಲ್ಲ ಕಡೆಯಲ್ಲೂ ಕೂಡ ಬ್ರಾಹ್ಮಣರ ಕೈಯಿಂದಲೂ ಮುಟ್ಟಿಸ್ತಾರೆ. ಅಂತೂ ಇದು ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬಂದದ್ರಿಂದ ನಾವೆಲ್ಲದೂ ಚಾಲ್ತಿಗೆ ತಗೊಂಡ್ಬಂದ್ಬಿಟ್ಟಿದ್ದೇವೆ ಅಂತ ಹೇಳ್ತಿರೋದು ಲೋಕದಲ್ಲಿ. ಆದ್ಮೇಲೆ ಮಾಂಗಲ್ಯ ಧಾರಣೆ ಆಯ್ತು, ವಿವಾಹ ಹೋಮ ಲಾಜಾ ಹೋಮನೂ ಕೂಡ ಆಯ್ತು. ಇವತ್ತು ನಾವು ಇಲ್ಲಿ ವಿವಾಹ ಹೋಮನೂ ಮಾಡಿದ್ವಿ, ಲಾಜಾ ಹೋಮನೂ ಮಾಡಿದ್ವಿ ಇಲ್ಲ? ನೋಡ್ರಿ ಹೆಂಗ್ ಉಪಾಯ ಮಾಡಿ ಅಲ್ಲೇ ಹೋಮ ಮಾಡಿಸ್ಬಿಟ್ಟೆ ನಾನು. ದೇವ್ರು ಆ ಕಾಲದಲ್ಲಿ ಎಲ್ಲ ಕೊಡೋನವನ್ರಿ, ನಾವೇನ್ ಮಾಡ್ತೀವಿ ರೀ? ಆಯ್ತಾ? ಅವನು ಪ್ರೇರಣೆ ಅವನು ಪ್ರೇರಣೆ ಮಾಡ್ಲಿ ಅಂದ್ರೆ ನಾವೇನ್ ಮಾಡ್ತೀವಿ? ಏನಿಲ್ಲ. ತೇನವಿನ ತೃಣಮಪಿ ನ ಚಲತಿ. ಯಜುಶಾಖ ಮಂತ್ರಗಳಿಂದ ಹೋಮದಲ್ಲಿ ಅಗ್ನಿಯಲ್ಲಿ ವಿಶೇಷವಾದಂತಹ ಯಾವ ವಿವಾಹ ಹೋಮ ಲಾಜಾ ಹೋಮಗಳೆಲ್ಲ ಆಯ್ತು. ಅದಾದ್ಮೇಲೆ ವಧೂವರರಿಗೆ ಆಶೀರ್ವಾದ ಮಂತ್ರಾಕ್ಷತೆಗಳನ್ನ ಋಷಿ ಮುನುಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಮದುವೆ ಪ್ರಕ್ರಿಯೆ ಎಲ್ಲ ಮುಗೀತು. ಇನ್ನು ವಧೂವರರಿಗೆ ಹರಿಭೂಮ ನಡಿಬೇಕು. ಆ ಹರಿಭೂಮದ ವ್ಯವಸ್ಥೆ, ಮತ್ತೆ ಬೆಳಿಗ್ಗೆ ಊಟ ಆದವರಿಗೆಲ್ಲ ಈಗ ರಾತ್ರಿ ಊಟ. ಪಾಪ ಬೆಳಿಗ್ಗೆ ಊಟ ಮಾಡಿದವರು ರಾತ್ರಿ ಊಟ ಮಾಡಲ್ಲ ಅಂದ್ರೆ ಅವ್ರಿಗೆ ಫಲಾರದ ವ್ಯವಸ್ಥೆ, ಅಂತಹದ್ದೆಲ್ಲ ವ್ಯವಸ್ಥೆನೂ ಪಾಪ ಮೊದಲೇ ಅರೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಹಾಗೆ ವರ ಗಟ್ಟಿ ಇರಬೇಕು, ವರ ಎಲ್ಲ ಹೇಳಿ ಮಾಡಿಸ್ಬೇಕು. ಆವಾಗ ಬಂದವರೆಲ್ಲರೂ ಖುಷಿಯಿಂದ ಮದುವೆಗೆ ಬಂದಿರ್ತಾರೆ, ಖುಷಿಯಿಂದ ಹೋಗ್ತಾರೆ. ಅವನು ಮದುವೆ ಎಷ್ಟು ಚಂದ ಆಯ್ತ್ರಿ ಅಂತ ಎಲ್ಲ ಕಡೆ ಡಂಗುರ ಸಾರ್ತಾರೆ. ಹಾಗೆ ಶ್ರೀನಿವಾಸ ದೇವರು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ವಧೂವರೋ ಪ್ರತಿಷ್ಠಾಪ್ಯ ಭೋಜಯಾಮಾಸ ವೈತತಃ. ವಧೂವರರಿಗೆ ಹರಿಭೂಮದ ವ್ಯವಸ್ಥೆ ಆಯ್ತು. ಈ ಕಡೆ ಈ 5 ಜನ, ಆ ಕಡೆ 5 ಜನ ಎಲ್ಲ ಊಟ ಕೂತಿದ್ದಾರಂತೆ. ಆ ಪುರೋಹಿತರು ವಸಿಷ್ಠರು, ಲಕ್ಷ್ಮೀದೇವಿ, ಪರಮಾತ್ಮ ಮತ್ತು ತಾಯಿಯಾದಂತಹ ಯಾವ ಸಾಕು ತಾಯಿಯಾದ ಬಕುಳಾಮಾಲಿಕೆ, ಮಗನಾದ ಬ್ರಹ್ಮ, ಇಷ್ಟು ಜನ ಬೆಳಗ್ಗೆಯಿಂದ ಊಟ ಮಾಡ್ತಾ ಇದ್ದವರು. ಈ ಕಡೆ ಆಕಾಶರಾಜ, ಅವನ ಧರಣಿ, ಅವನ ಮಡದಿಯಾದ ಧರಣಿ, ಮತ್ತು ಮಧುವಣಗಿತ್ತಿಯಾದಂತಹ ಯಾವ ಪದ್ಮಾವತಿ, ಹಾಗೆ ಜೊತೆಗೆ ಇವರು ಯಾರು ಪುರೋಹಿತರಾದಂತಹ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು, ತೋಂಡಮಾನ, ಇವರಿಷ್ಟು ಜನ ಅಭುಕ್ತಾನ್ನಂ ರಸೈರ್ಯುಕ್ತಂ ಪತಿಪುತ್ರ ಸಮನ್ವಿತ ಎಲ್ಲರೂ ಕೂಡ ಊಟ ಮಾಡಿದ್ರು. ಊಟ ಮಾಡಿ, ಯಾಕೆಂದ್ರೆ ಮದುವೆ ಆದದ್ದು ರಾತ್ರಿ, ಊಟ ಆದ ಕೂಡ ಎಲ್ಲ ಮಲ್ಕೊಂಡ್ಬಿಟ್ರು.
ಒಂದು ಮದುವೆ ಅಂದ್ರೆ 5 ದಿವಸದ ಕಾರ್ಯಕ್ರಮ. ನಾವಿವತ್ತು 1.5 ದಿವಸದ ಒಳಗೆ ಎಲ್ಲ ಕಾರ್ಯಕ್ರಮ ಮುಗಿಸ್ತೇವೆ. ನಾವು 1.5 ದಿವಸ ಆದ್ರೂ ಮಾಡ್ತೇವೆ. ಇನ್ ಕೆಲವು ಕಡೆಯಲ್ಲಿ ಅರ್ಧ ದಿವಸದೊಳಗೆ ಮದುವೆ ಮುಗಿದು ಹೋಗ್ತಕ್ಕಂಥದ್ದು ಇದೆ. ಇರ್ಲಿ, ಅಂತೂ ಆಯಾಯ ದೇಶಾಚಾರ ಪ್ರಕಾರ ನಡೀತದೆ. ದಿವಸೇ ಪಂಚಮೇ ಪ್ರಾಪ್ತೆ ಕೃತ್ವ ನಾಕಬಲಿಂ ತಥಾ. 5ನೇ ದಿವಸ ನಾಗೋಲಿ ಶಾಸ್ತ್ರ ಮಾಡ್ಬೇಕಂತೆ. ಆ 5ನೇ ದಿವಸ ನಾಗೋಲಿ ಶಾಸ್ತ್ರವನ್ನು ಕೂಡ ಮಾಡಿದ್ದಾರೆ. 4 ಕಲಶಗಳು, 5 ಕಲಶಗಳನ್ನ ಇಟ್ಟು ಅದರ ಮೇಲೆಲ್ಲ ದೀಪ ಎಲ್ಲ ಇಟ್ಟು ವಧೂವರನ್ನ ಅದ್ರ ಸುತ್ತಲೂ ಪೂಜೆ ಮಾಡಿಸಿ ಮುಟ್ಟುವಂಥದ್ದೆಲ್ಲದು ಅದೆಲ್ಲವೂ ಕೂಡ ನಾಗೋಲಿ ಶಾಸ್ತ್ರ ಅಂತ ಕರೀತಾರೆ. ನಾಗೋಲಿ ಶಾಸ್ತ್ರವು ಆದ್ಮೇಲೆ ಹೆಣ್ಣು ಒಪ್ಪಿಸುವಂತಹ ಕರ್ತವ್ಯ. ಹೆಣ್ಣು ಒಪ್ಪಿಸಬೇಕಾದ್ರೆ ಮೊದಲಿಗೆ ಪದ್ಮಾವತಿಯನ್ನ ಆಕಾಶ ಮಹಾರಾಜ ಧರಣಿ ದೇವಿಯರು ಪದ್ಮಾವತಿಯನ್ನು ಹಿಡ್ಕೊಂಡು ಬಕುಳಾ ಮಾಲಿಕೆಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಮರ್ಪಣೆ ಮಾಡಿ ನಿಮ್ಮ ಮಗನಾದ ಶ್ರೀನಿವಾಸನ ಸೇವೆಗೋಸ್ಕರ, ನಿಮ್ಮ ವಂಶದ ಅಭಿವೃದ್ಧಿಗೋಸ್ಕರವಾಗಿ ನಿಮ್ಮ ಮನೆಯ ನಂದಾದೀಪವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಅಭಿಪ್ರಾಯವುಳ್ಳಂತಹ ಶ್ಲೋಕ ಇದು. ಹಾಗೆ ಬಕುಳಾ ಮಾಲಿಕೆಗೆ ಮೊದಲು ಹೆಣ್ಣು ಒಪ್ಪಿಸಿದ್ರು. ಆ ನಂತರದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಹೆಣ್ಣು ಒಪ್ಪಿಸಿದ್ರು. ಇವರಿಬ್ಬರಿಗೂ ಬಲತೊಡೆಯ ಮೇಲೆ ಕೂಡಿಸಿ ಹೆಣ್ಣು ಒಪ್ಪಿಸಿದ್ದಾಯ್ತು. ಅನಂತರದಲ್ಲಿ ಶ್ರೀನಿವಾಸನಿಗೆ ಅವನ ಎಡತೊಡೆಯ ಮೇಲೆ ಪದ್ಮಾವತಿಯನ್ನು ಕುಳ್ಳಿರಿಸಿದ್ದಾರೆ. ಕುಳ್ಳಿರಿಸಿದಾಗ ಮಾತ್ರ ಇದುವರೆಗೂ ಸ್ವಲ್ಪ ಕಣ್ಣು ಅಲ್ಲೇ ಅಂಚಿನಲ್ಲೇ ಇತ್ತು ಹನಿ. ಶ್ರೀನಿವಾಸನ ತೊಡೆಯ ಮೇಲೆ ಕೂಡಿಸಿದಾಗ ಹರನ ಜಟೆಯಿಂದ ಹರಿದು ಬಂದ್ಲಲ್ಲ ಗಂಗೆ, ಹಾಗೆ ಧರಣಿ ದೇವಿ ಕೈಯಿಂದ ಕಣ್ಣಿಂದ ಹರಿದು ಬಂದೇ ಬಿಟ್ಟು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾಳೆ. ಭೃಶಂ ರುದಂತಿ, ವ್ಯಾಸರ ಅದಕ್ಕೆ ಆ ಪದ ಬರೆದಿದ್ದಾರೆ. ಭೃಶಂ ರುದಂತಿ ಮಂತ್ರೇಣ ದುಗ್ಧ ಸಂದಿಗ್ಧ ಲೋಚನ. ಎಷ್ಟತ್ಲು ಅಂದ್ರೆ ಅವಳು ಸೆರಗಿಂದ ಒರೆಸ್ಕೊಂಡ್ರೆ ಸೆರಗಿ ಹಿಂಡಿದ್ರೆ ನೀರು ಅಷ್ಟು ಬರ್ತಿದ್ವು ಅಂತ, ಅಷ್ಟು ಹತ್ಲಂತ. ಧರಣಿ ದೇವಿ ಹೇಳ್ತಾಳೆ, ಲಾಲಿತಾ ಪಾಲಿತಾ ಪುತ್ರೀಂ ನವಮಾಸ ಧೃತಾಂ ಮಯ ತ್ವದಧೀನಾಂ ಜಗನ್ನಾಥ ಕರಿಷ್ಯೆ ಮಮ ನಂದಿನೀಂ. ನಾನು ಆಗ ಹೇಳಿದ ಧ್ವನಿಯಲ್ಲಿ ಹೇಳಿದ್ರೆ ಓ ಖುಷಿಯಿಂದ ಮದುವೆ ಮಾಡಿಕೊಡ್ತಾ ಇದ್ದಾಳೆ ಅಂತ ಆಗ್ತದೆ. ಅದಕ್ಕೆ ಈ ಗಂಟ್ಲು ಅಲ್ಲಿ ಏರಿಳಿತ ಬರಬೇಕು. ಪಾಲಿತಾಂ ಲಾಲಿತಾಂ ಪುತ್ರೀಂ ಈ ಧ್ವನಿ ಬರಬಾರದು. ಚೆನ್ನಾಗಿ ಸಾಕಿ ಸಂರಕ್ಷಣೆ ಮಾಡಿದ್ದೇನೆ, ಇವತ್ತು ನಿನ್ನ ವಂಶದ ಅಭಿವೃದ್ಧಿಗೋಸ್ಕರ ಕೊಡ್ತಾ ಇದ್ದೇನೆ, ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಧರಣಿ ದೇವಿ ಹೇಳಿ ಅಳತಾ ಅಳತಾ ಶ್ರೀನಿವಾಸನಿಗೆ ಮಗಳನ್ನ ಒಪ್ಪಿಸಿಕೊಟ್ಟಿದ್ದಾಳೆ. ಆಕಾಶ ಮಹಾರಾಜ ಹೆಂಡತಿ ಹತ್ತದ್ ನೋಡಿ ಇವನು ತಡ್ಕೊಳ್ಳಿ ಕಾಲಲ್ಲಿ ಇವನು ಹೊತ್ತು ಬಿಟ್ಟ. ಅಯ್ಯೋ ನೀನು ಹೊರಟಿಯ, ಇನ್ನು ನನ್ನ ಪ್ರಾಣ ಪಕ್ಷಿ ಹಾರು ಹೋಗುತ್ತಂತ ಇವನು ಶುರು ಮಾಡಿಕೊಂಡ. ಇವನು ಅಳ್ಲಿಕ್ಕೆ ಶುರು ಮಾಡಿದ. ಅಷ್ಟೊತ್ತಿಗೆ ತೋಂಡಮಾನ ರಾಜ ವಯಂ ದರಿದ್ರಾ ನಿರ್ಭಾಗ್ಯಾ ಕೃಪಣಾ ದೀನಚೇತಸಃ. ನಮ್ಮ ಮನೆಯ ಮಹಾಲಕ್ಷ್ಮಿ ಮನೆಯಿಂದ ಹೊರಟ್ಲು ಅಂತಾದ್ರೆ ನಮ್ಮ ಶ್ರೀಮಂತಿಕೆ ಕೃಷ್ಣಾರ್ಪಣ ಆಗ್ಬಿಟ್ಟು. ನಾವಿನ್ನು ಬಡವರೇ. ಯಾವ ರೀತಿ ಬಡತನ? ಸಂಪತ್ತಿನ ಕೊರತೆ ಅಥವಾ ಸಂಪತ್ತು ಲಾಸಾಯ್ತು ಅಂತ ಬಡತನ ಅಲ್ಲ. ಮನಸ್ಸಿನಲ್ಲಿ ಅನ್ಯೋನ್ಯತೆ, ಏನು ಆತ್ಮೀಯತೆ, ಅಣ್ಣ ತಮ್ಮ ಅನ್ನುವ ಆತ್ಮೀಯತೆ, ಅಥವಾ ಚಿಕ್ಕಪ್ಪ ಅಣ್ಣನ ಮಗ ಅಂತನೋ, ಚಿಕ್ಕಪ್ಪ ಅನ್ನುವ ಆತ್ಮೀಯತೆನೋ, ಹೀಗೆ ಏನು ಒಂದು ಆತ್ಮೀಯತೆ. ಎಲ್ಲಾ ರೀತಿಯ ಸಂಪತ್ತು, ಪುತ್ರ ಸಂಪತ್ತು, ಪಶು ಸಂಪತ್ತು, ಧನ ಸಂಪತ್ತು, ಧಾನ್ಯ ಸಂಪತ್ತು, ಹೀಗೆ ಸಂಪತ್ತಿನಲ್ಲಿ ಅನೇಕ ವೆರೈಟಿ. ಬಂಧುವರ್ಗವೂ ಒಂದು ದೊಡ್ಡ ಸಂಪತ್ತೇ. ಇಂಥ ಎಲ್ಲ ಸಂಪತ್ತು, ಅದರಲ್ಲಿ ಮನೆಯ ಮಹಾಲಕ್ಷ್ಮಿ, ಮನೆಯ ನಂದಾದೀಪ ಮನೆಯಿಂದ ಹೊರಗೆ ಹೋಯಿತು ಅಂತಾದ್ರೆ ನಾವು ಇನ್ನು ದರಿದ್ರರೇ, ನಾವು ನಿರ್ಭಾಗ್ಯರೇ, ದೌರ್ಭಾಗ್ಯಶಾಲಿಗಳೇ ಅಂತ ಅವ ಹೇಳ್ತಾ ಇದ್ದಾನೆ. ಆಮೇಲೆ ವಸುದಾನ ಅಳ್ಲಿಕ್ಕೆ ಶುರು ಮಾಡಿದ. ಅಕ್ಕ ನನ್ನ ಬಿಟ್ಟು ಹೊರಟು ಬಿಟ್ಟೇನೆ, ಹೇಗೆ ನಾನಿರೋದು, ನಾನೊಬ್ಬನೇ ಹೇಗಿರ್ಲಿ ಅಂತ ಅವ ಅಳ್ಲಿಕ್ಕೆ ಶುರು ಮಾಡಿದ. ಇವರೆಲ್ಲಾರು ಅಳ್ಲಿಕ್ಕೆ ಶುರು ಮಾಡಿದ್ಮೇಲೆ ಪಾಪ ಮದುವೆ ಮಾಡ್ಕೊಂಡು ಖುಷಿ ಖುಷಿಯಿಂದ ಮೀಸೆ ಹೆಂಗ್ ತಿರುಗಿಸೋದ್ ಬಿಟ್ಟು ಇವ ಅಳ್ಲಿಕ್ಕೆ ಶುರು ಮಾಡಿದ ಶ್ರೀನಿವಾಸ. ಸ್ವಯಂ ರುರೋಧ ಗೋವಿಂದ ಭಗಿನೀಂ ಪಾರ್ಥವಲ್ಲಭಾಂ. ದೇವರು ಅಳ್ಲಿಕ್ಕೆ ಶುರು ಮಾಡಿದ. ಶ್ರೀನಿವಾಸನ್ ಕಡೆಯವರು ಅಂದ್ರಂತೆ ಎಲ್ಲಾರು, ಕೆಲವರು ತಮಾಷೆ ಮಾಡೋರು ಇರ್ತಾರೆ ನೋಡ್ರಿ, ಅವನ ಫ್ರೆಂಡ್ಸ್ ಸಮಾನ ವಯಸ್ಸು, ನೀನ್ ಯಾಕೆ ಹೊಳ್ತಾ ಇದೀಯಾ, ಮದುವೆ ಆಗಿದೆ, ಖುಷಿ ಖುಷಿಯಾಗಿರುವಂತ. ಇಲ್ಲ ನನಗೆ ಅಳು ಬರ್ತದೆ. ಯಾಕೆ? ಅಲ್ಲ, ನನ್ನ ತಂಗಿಯಾದ ಸುಭದ್ರೆಯನ್ನು ಮದುವೆ ಮಾಡಿ ಕೊಟ್ಟನಲ್ಲ ಅವತ್ತು ದ್ವಾಪರ ಯುಗದಲ್ಲಿ, ಆಗ ಅದು ನೆನಪಿಗೆ ಬಂದ್ಬಿಡ್ತು ನನಗೆ. ನಮ್ಮಮ್ಮ ಹತ್ಲು, ಅಪ್ಪ ಹತ್ತ, ನಾವೆಲ್ಲರೂ ಹತ್ಬಿಟ್ವಿ, ಅದು ನೆನಪಿಗೆ ಬಂತು, ಅದಕ್ಕೆ ಕಣ್ಣೀರು ಸುರಿತಾ ಇದೆ ನನಗೆ ಅಂತ ಹೇಳಿದೆ. ಸ್ಮೃತ್ವಾ ಶ್ರೀ ದೇವಕೀ ಪುತ್ರ ತದದ್ಭುತಮಿವಾಭವತ್. ಮದುವೆ ಆದ್ಮೇಲೆ ಮತ್ತೊಂದು ಬಾರಿ ಒಂದು ಗ್ರಾಮ ಪ್ರದಕ್ಷಿಣೆಯನ್ನ ವಧೂವರರನ್ನ, ಆಗ
ವರ ಬಂದ, ವರನನ್ನ ಊರೆಲ್ಲ ಸುತ್ತಿಸಿ ಐರಾವತದ ಮೇಲೆ ಕೂಡ ಸುತ್ತಿಸಿ ಅವನನ್ನ ವರನ ತಂಗುದಾಣಕ್ಕೆ ಅಂದ್ರೆ ವರ ಇಳುಕೊಳ್ತಕ್ಕಂತಹ ಅತಿಥಿ ಗ್ರಹಕ್ಕೆ ಅವನನ್ನ ಬರಮಾಡಿಕೊಂಡದ್ದಾಯ್ತು. ಈಗ ವಧೂರರನ್ನ ಕೂಡಿಸಿ ಒಂದು ಮೆರವಣಿಗೆಯನ್ನು ಮಾಡ್ಕೊಂಡ್ ಬಂದಿದ್ದಾನೆ. ಗ್ರಾಮಂ ಪ್ರದಕ್ಷಿಣೀಕೃತ್ಯ ರಮಯಾ ಸಹಿತೋ ಹರಿಹಿ ಸ್ವನಿವೇಶ ಗೃಹಂ ಭೇಜೆ ಪದ್ಮಾಸನ ಭವಾದಿಕೈ. ವಾಪಸ್ಸು ಇವರು ಉಳ್ಕೊಳ್ಳೋ ಜಾಗಕ್ಕೆ ಬಂದ್ರು. ಶ್ರೀನಿವಾಸ ಹೊರಡೋದಕ್ಕೆ ಸಿದ್ಧನಾದ. ಗರುಡನಿಗೆ ಹೇಳಿದ, ಸರಿ ಚಾಲು ಮಾಡಪ್ಪ ಅಂದ ಅಲ್ವಾ. ಡ್ರೈವರ್ಗೆ ಹೇಳಬೇಕು, ಮ್ಯಾಲ್ ರೆಕ್ಕೆ ತಿರುಗಬೇಕಲ್ರಿ, ರೆಕ್ಕೆ ತಿರುಗಿದ್ರೆ ಮ್ಯಾಲ್ ಹಾರ್ತದೆ. ಹಾಗೆ ಗರುಡ ಸ್ಕಂಧ ಮಾರೂಢ ಪತ್ನೀಂ ಪದ್ಮಾವತೀಮಪಿ. ಗರುಡಾರೂಢನಾಗಿ ಶ್ರೀನಿವಾಸ ಪದ್ಮಾವತಿಯನ್ನ ತನ್ನ ಜೊತೆಗೆ ಕೂಡಿಸಿಕೊಂಡ. ಆಗ ಈ ಸಂದರ್ಭವನ್ನ ನೋಡಿದ ಆಕಾಶ ಮಹಾರಾಜ ಅಂತಾನೆ, ಅಲ್ಲ ಈ ಸಂದರ್ಭದಲ್ಲಿ ಇನ್ನೇನು ಗರುಡಾರೂಢನಾಗಬೇಕು, ಮಾವ ಅತ್ತೆಯಲ್ಲಿ ಒಂದ್ಸಲ ನಮಸ್ಕಾರ ಮಾಡಿ ಹೋಗಿ ಬರ್ತೇವೆ ಅಂತ ಹೇಳಲಿಕ್ಕೆ ಬಂದಿದ್ದಾನೆ. ಆಕಾಶ ಮಹಾರಾಜ ಅಂತಾನೆ, ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ಧುರಂಧರ. ದೀರ್ಘಾಯುಷ್ಮಂತನಾಗು, ಎಲ್ಲ ಲೋಕಗಳ ಹೊಣೆಗಾರಿಕೆಯನ್ನ ಹೊರುವವನಾಗು. ಧುರಂಧರ, ಧುರ ಅಂದ್ರೆ ಭಾರ, ಧರ ಅಂದ್ರೆ ಧಾರಣೆ ಮಾಡು, ಎಲ್ಲ ಲೋಕಗಳ ಹೊಣೆಗಾರಿಕೆಯನ್ನ ಹೊರುವವನಾಗು ಅಂತ ಆಶೀರ್ವಾದ ಮಾಡಿ ರೀ ಅಳಿಯಂದ್ರೇ ಒಂದ್ ತಿಂಗಳು ಬಿಟ್ಟು ಹೋಗ್ಬೋದಲ್ಲ. ಯಾಕೆ ಅಂತ ಶ್ರೀನಿವಾಸ, ಅಲ್ಲ ಮಗಳನ್ನು ಬಿಟ್ಟಿರಕ್ಕಾಗಲ್ಲ ನಂಗೆ ಮಾವ, ನಿಮ್ಗೆ ಗೊತ್ತಾಗಲ್ಲ, ತುಂಬಾ ಕೆಲಸ ಇದೆ, ಪೆಂಡಿಂಗ್ ನಲ್ಲಿದೆ. ನಾವು ಮದುವೆಗೆ ಅಂತ 15 ದಿವಸ ರಜೆ ಹಾಕಿ ಬಂದಿರ್ತೇವೆ. ಮದುವೆ ಆದ್ಕೊಳ್ಳೆ ಹೋಗೇಬೇಕು, ಯಾಕೆ ಟಿಕೆಟ್ ಮಾಡಿಸ್ಕೊಂಡೇ ಬಂದ್ಬಿಟ್ಟಿರ್ತೀವಿ, ವಿಮಾನ ಟಿಕೆಟ್, ಹೌದಲ್ಲೋ. ಹಾಗೆ ದೇವರು ಇಲ್ಲ, ಸಿಕ್ಕಾಪಟ್ಟೆ ಕೆಲಸಗಳಿದೆ. ದೇವ್ರು ಹೀಗಂದಾದ್ರಿಂದ ಎಲ್ಲರೂ ಅಲ್ಲಿಂದ ಬರುವಾಗ 15 ದಿವಸ ತಿಂಗಳು ರಜೆ ಹಾಕಿ ಬಂದಿರ್ತಾರೆ, ಮದುವೆ ಮಾಡ್ಕೊಂಡು ಹೋಗೇ ಬಿಡ್ತಾರೆ. ಮಾಸಾಂತೆ ಗಚ್ಚ ಗೋವಿಂದ ವಧ್ವಾ ಸಹ ವಯೋಗತಂ. ಒಂದ್ ತಿಂಗಳು ಬಿಟ್ಟು ಹೋಗ್ಬೋದಲ್ಲ. ಶ್ರೀನಿವಾಸ ಉವಾಚ ನೃಪ ವಾಕ್ಯಂ ಶೃಣು. ಮಾವಂದಿರೆ ನನ್ನ ಮಾತು ಕೇಳಿ. ಏನು? ಕಾರ್ಯಸ್ಯ ಮಹತೀತ್ವರ, ಸಿಕ್ಕಾಪಟ್ಟೆ ಕೆಲಸ ಇದೆ, ಸಿಕ್ಕಾಪಟ್ಟೆ ಕೆಲಸ ಇದೆ. ದಯವಿಟ್ಟು ಮತ್ತೆ ಇನ್ನೊಂದ್ಸಲ ಕರ್ಕೊಂಡ್ ಬರ್ತೀನಿ, ನಿಮ್ ಮಗಳನ್ನ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ, ಏನ್ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಟ್ಕೊಂಡು ವಾಪಸ್ ಕಳಿಸ್ಕೊಡಿ. ಆದ್ರೆ ಈಗ ಮಾತ್ರ ಅರ್ಜೆಂಟ್ ನಾನು ಹೋಗ್ಲೇಬೇಕು, ಯಾಕೆಂದ್ರೆ ತುಂಬಾ ಕೆಲಸಗಳು ಉಳಿದು ಬಿಟ್ಟಿವೆ, ಪೆಂಡಿಂಗ್ ನಲ್ಲಿವೆ, ಹೋಗ್ತೇನೆ ಅಂತ ಶ್ರೀನಿವಾಸ ಹೊರಟು ನಿಂತ. ಶ್ರೀನಿವಾಸ ಪದ್ಮಾವತಿಯರನ್ನು ಕಳಿಸಿಕೊಡೋದಕ್ಕೆ ಆಕಾಶ ಮಹಾರಾಜ, ಧರಣಿ ದೇವಿಯರು ಎಲ್ಲರೂ ಇವರ ವಾಹನದ ಹಿಂದೆ, ಗರುಡನ ಹಿಂದೆ ಬರ್ತಾ ಇದ್ದಾರಂತೆ. ಶ್ರೀನಿವಾಸನ್ನಂತೆ ದೂರಾಧ್ಯಾನಂ ಮಹಾರಾಜ, ಅಷ್ಟು ದೂರ ಇದೆ, ಯಾಕೆ ನೀವು ನಮ್ಮನ್ನು ಬೆನ್ನಿಡ್ತಾ ಇದ್ದೀರಿ? ಬೇಡ, ಬರಬೇಡ್ರಿ. ಯಾಕೆಂದ್ರೆ ನೀವು ಮತ್ತೆ ನಮ್ಗೆ ಇನ್ನೇನು ಕೊಡೋಷ್ಟಿಲ್ಲ, ಕೊಡೋದು ಬೇಡ. ಮಗಳ ಮನೆಗೆ ಹೋಗುವಾಗ ಏನೆಲ್ಲ ಬಳುವಳಿ ಕೊಡಬೇಕು ಎಲ್ಲ ಬಳುವಳಿಯನ್ನ ಕೊಟ್ಟಿದ್ದಾನೆ. ನಾಣ್ಯ ಆಕಾಶ ಮಹಾರಾಜ, ನೀವಿನ್ನು ನನ್ನನ್ನು ಬೆನ್ನಟ್ಕೊಂಡು ಬರಬೇಡ್ರಿ, ಯಾಕೆಂದ್ರೆ ನೀವು ಮದುವೆ ಮಾಡಿ ದಣದಿದ್ದೀರಿ, ವಯಸ್ಸಾಗಿದೆ, ಅಷ್ಟು ದೂರ ಬರೋದು ಕೂಡ ಆರೋಗ್ಯಕ್ಕೆ ಹಿತಕರವಾದದ್ದಲ್ಲ, ಬರಬೇಡ್ರಿ. ಆಗ್ಲಿ, ನಾವು ಹೋಗಿ ಬರ್ತೇವೆ. ಆಕಾಶ ಮಹಾರಾಜ ಕೈ ಜೋಡಿಸಿ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ, ನಿನ್ನ ಅನುಗ್ರಹದಿಂದ ನಮಗೆ ನಿರಂತರ ಶ್ರೇಯಸ್ಸೇ ಆಗ್ತಾ ಇರ್ಲಿ, ಸರ್ವಮಂಗಳಂ, ನಮ್ಗೆಲ್ಲಾ ರೀತಿಯಿಂದಲೂ ಶ್ರೇಯಸ್ಸಾಗ್ತಾ ಇರ್ಲಿ, ಇನ್ನೇನು ಕೇಳೋದಿಲ್ಲ. ನಿನ್ನ ತ್ವತ್ಪಾದಾಬ್ಜ ರತಿಂ ಪ್ರದೇಹಿ ದೇವ, ನಿನ್ನ ಪಾದ ಪದ್ಮಗಳಲ್ಲಿ ನಿರಂತರ ನನ್ನ ಮನಸ್ಸು ಅಲ್ಲೇ ಮುಳುಗಿರಬೇಕು, ಅಲ್ಲೇ ಮುಳುಗಿರಬೇಕು. ಅಂದ್ರೆ ನಿನ್ನ ಪಾದ ಕಮಲಗಳನ್ನೇ ಸ್ಮರಣೆ ಮಾಡಬೇಕು. ಇಂಥ ಒಂದು ಸ್ಥಿರವಾದ ಮನಸ್ಸನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಂಡ. ಮಗಳೇ, ಇಷ್ಟು ದಿವಸ ನಿಂದೇ ಪ್ರತ್ಯೇಕ ಸ್ಟಡಿ ರೂಮ್ ಅಂತಿತ್ತು, ನಿಂದೇ ಪ್ರತ್ಯೇಕ ವಾಸಸ್ಥಾನ ಅಂತ ಇತ್ತು, ಇನ್ನು ಮೇಲೆ ಪ್ರತ್ಯೇಕ ವಾಸಸ್ಥಾನ ಅಲ್ಲಪ್ಪ, ಶ್ರೀನಿವಾಸನ ಜೊತೆಗೆ ನೀನಿರಬೇಕು ಅನ್ನುವ ಹಿತೋಪದೇಶವನ್ನು ಕೂಡ ಮಗಳಿಗೆ ಮಾಡಿದ. ಪದ್ಮಾವತಿ ಶ್ರೀನಿವಾಸನನ್ನು ಅನುಸರಿಸಿ ಆ ಗರುಡನ್ನ ಆರೋಹಣ ಮಾಡಿದ್ರು. ಸುವರ್ಣಮುಖರಿ ನದಿ ಹತ್ರಕ್ಕೆ ಎಲ್ಲ ಮದುವೆಯ ಯಾರೆಲ್ಲ ಮದುವೆಗೆ ಹೋಗಿದ್ರಲ್ಲ ದೇವತೆಗಳು ಎಲ್ಲರೂ ಕೂಡ ವಾಪಸ್ ಸುವರ್ಣಮುಖರಿ ನದಿ ಹತ್ರ ಬಂದಿದ್ದಾರೆ. ಬಂದ್ಮೇಲೆ ಶ್ರೀನಿವಾಸ, ನಮ್ಮ ಮದುವೆಗೆ ಬಂದಿದ್ರಲ್ಲಪ್ಪ ಎಲ್ಲಾರ್ಗು, ನಿಮ್ಗೆಲ್ಲ ಬ್ರಹ್ಮದೇವರು ಹೇಳಿದ್ ನೋಡು, ಇವ್ರಿಗೆಲ್ಲರಿಗೂ ಸೀರೆ ಪಂಚ ಕೊಟ್ಬಿಡು, ಯಾಕಂದ್ರೆ ಅವರೆಲ್ಲ ಹೊರಡ್ಲಿ ಅವ್ರವ್ರ ಲೋಕಕ್ಕೆ ಅಂತ. ಇನ್ನು ಎಷ್ಟು ಊಟಕ್ಕೆ ಹಾಕೋದು ಇವ್ರಿಗೆಲ್ಲ ಅಲ್ಲ ಅಂತ ಹೇಳಿಲ್ಲ ದೇವರು. ಎಲ್ರಿಗೂ ಬಂದವರಿಗೆಲ್ರಿಗೂ ಕೂಡ ದೇವರು ಅವರಿಗೆಲ್ಲ ಮರ್ಯಾದೆಯನ್ನ ಮಾಡಿ ಕಳಿಸಿದ್ದಾನೆ. ಎಲ್ಲ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೊರಟು. ದೇವರು ಅನ್ನಂತೆ ನಾನು ಪರ್ವತ ಹತ್ತೋದಿಲ್ಲ. ಷಣ್ಮಾಸಾವಧಿ ಲಕ್ಷ್ಮೀಶಃ ದೀಕ್ಷಿತೋಹಂ ಮಹಾಮತಿ, 6 ತಿಂಗಳ ಕಾಲ ನಾನು ಪರ್ವತಾರೋಹಣ ಮಾಡುವುದಿಲ್ಲ.
ಹಾಗೆ ಅಂತ ನಿಶ್ಚಯ ಮಾಡಿ ಅಗಸ್ತ್ಯರನ್ನ ಕೇಳಿದಂತ, ಅಗಸ್ತ್ಯರೇ 6 ತಿಂಗಳು ನಿಮ್ಮ ಆಶ್ರಮದಲ್ಲಿ ಇರ್ತೇನೆ, ಅವಕಾಶ ಉಂಟಾ ಅಂತ. ಅಗಸ್ತ್ಯರಿಗೆ ಬಹಳ ಖುಷಿ ಆಗ್ಬಿಡ್ತು. ಏನ್ ಸ್ವಾಮಿ ನನ್ನ ಮೇಲೆ ಇಷ್ಟು ಕೃಪಾ ತೋರಿಸಿಬಿಟ್ಟಿ ಅಂತ. ಈಗ ಎಲ್ಲ ದೇವತೆಗಳನ್ನ ದೇವರು ಕಳಿಸ್ಕೊಡ್ತಾ ಇದ್ದಾನೆ. ಕಳಿಸ್ಕೊಡುವಾಗ ಅವರವರ ಯೋಗ್ಯತೆಗೆ ತಕ್ಕಂತೆ ದದೌ ವಸ್ತ್ರಂ ಯಥಾ ಯೋಗ್ಯಂ, ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರಿಗೆ ಶಲ್ಯ ಖಣ ಕೊಡಬೇಕು, ಬ್ಲೌಸ್ ಪೀಸು ಶಲ್ಯ ಯಾರಿಗೆ ಕೊಡಬೇಕು, ಸೀರೆ ಪಂಚೆ ಯಾರಿಗೆ ಕೊಡಬೇಕು, ಯಾರಿಗೆ ರೇಷ್ಮೆ ವಸ್ತ್ರ ರೇಷ್ಮೆ ಸೀರೆ ಕೊಡಬೇಕು, ಯಾರಿಗೆ ಬಂಗಾರದ್ದು ಉಂಗುರ ಕೊಟ್ಟು ಕಳಿಸ್ಬೇಕು, ಇವೆಲ್ಲ ಲೆಕ್ಕ ಇರ್ತವೆ ನೋಡ್ರಿ. ಅವೆಲ್ಲ ಕೊಡುವಾಗ ಬಂಗಾರದ್ದು ರೇಷ್ಮೆ ಅವೆಲ್ಲ ಕೊಡುವಾಗ ಮುಚ್ಚಿ ಒಳಗೊಳಗೆ ಕೊಡ್ತಾರೆ, ಉಳಿದದ್ದೆಲ್ಲ ಹೊರಗೆ ಕಾಣುವಂಗ್ ಕೊಡ್ತಾರೆ. ಪಾಪ ಅವ್ರವ್ರ ಯೋಗ್ಯತೆ ಇದೆಲ್ಲ ಇಲ್ಲೇ ಹೇಳಿಬಿಟ್ಟಿದ್ದಾರೆ. ಆ ರೀತಿ ಎಲ್ಲ ವ್ಯವಸ್ಥೆ ಆಯ್ತು. ಲಕ್ಷ್ಮೀ ಲಕ್ಷ್ಮೀ ದೇವಿಯನ್ನು, ಸ್ವಾಮಿ ನನ್ನ ಕೆಲಸ ಆಯ್ತು ಅಂತೂ ನನಗೆ ತ್ರೇತಾಯುಗದಲ್ಲಿ ಮಾತು ಕೊಟ್ಟಿದ್ದೀನಿ, ನನ್ನ ಸಮಕ್ಷದಲ್ಲೇ ಇವಳ ಮದುವೆ ಮಾಡ್ಕೋತೀನಿ ಅಂತ. ಆ ವೇದವತಿಯೇ ಇಲ್ಲಿ ಪದ್ಮಾವತಿಯಾಗಿ ಅವತಾರ ಮಾಡಿದಳು. ಅವಳ ಮದುವೆ ಮಾಡ್ಕೋಬೇಕು ಅಂತ ನೀನು ಮನಸ್ಸು ಮಾಡಿ ಸಂಕಲ್ಪ ಮಾಡ್ಕೊಂಡು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಎಲ್ಲಾರನ್ನೂ ಕರೆಸಿದಿ, ಕಡೆಗೆ ನನ್ನನ್ನೂ ಕರೆಸಿದಿ, ನನ್ನ ಸಮಕ್ಷದಲ್ಲಿ ಮದುವೆ ಮಾಡ್ಕೊಂಡು ನಾ ಬಂದೆ ನಿಂತೆ, ಅವಳ ಪಾಣಿಗ್ರಹಣ ಮಾಡಿದ್ದು ಆಯ್ತು. ಸ್ವಾಮಿ ನಾನು ಹೋಗಿ ಬರ್ತೇನೆ, ಭಕ್ತರ ಕಾಯ್ತಾ ಇದ್ದಾರೆ, ಗರ್ಭಗುಡಿ ಬಾಗಲ ಎಷ್ಟೋ ಮಂದಿ ಬಾಗಿಲ ಮುಂದೆ ನಿಂತಾರ, ಅವ್ರಿಗೆಲ್ಲ ದರ್ಶನ ಕೊಡ್ಬೇಕು, ಹೋಗಿ ಬರ್ತೀನಿ ಅಂತ ಕೊಲ್ಹಾಪುರಕ್ಕೆ ಲಕ್ಷ್ಮೀ ದೇವಿ ಹೋದಳಂತೆ. ಹೇಗೆ ದೇವತಾ ಪರಿವಾರವೆಲ್ಲ ಗತೇ ದೇವಗಣೆ, ದೇವತಾ ಸಮೂಹ ಎಲ್ಲ ಅವರವರ ವಾಸಸ್ಥಳಗಳಿಗೆ ಅವರವರ ಲೋಕಗಳಿಗೆ ಹೊರಟು ಬಿಟ್ಟು, ಋಷಿಮುನಿಗಳೆಲ್ಲ ಅವರವರ ವಾಸಸ್ಥಳಕ್ಕೆ ಹೊರಟು ಬಿಟ್ರು. ದೇವರು 6 ತಿಂಗಳ ಕಾಲ ಅಗಸ್ತ್ಯಾಶ್ರಮದಲ್ಲಿ ಇದ್ದು ಅಲ್ಲಿ ಕಾಲಗಳನ್ನ ಕಳೆದು ಲೋಕಕ್ಕೆಲ್ಲ ಕ್ಷೇಮವನ್ನ ಮಾಡ್ತಾ ಇದ್ದ ಅನ್ನುವಂತಹ ಕಥಾಭಾಗವನ್ನ ವೇದವ್ಯಾಸ ದೇವರು ಹೀಗೆ ಉಲ್ಲೇಖ ಮಾಡ್ತಾ, ಸಭವಿಷ್ಯಂ ಸಹೋತ್ತರಂ, ಭವಿಷ್ಯ ಪುರಾಣದಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಅಂತ 2 ಭಾಗಗಳು. ಭವಿಷ್ಯ ಪುರಾಣದ ಉತ್ತರ ಭಾಗವೇ ಶ್ರೀನಿವಾಸ ಕಲ್ಯಾಣ ಘಟ್ಟ. ಶ್ರೀನಿವಾಸ ಕಲ್ಯಾಣದ ಕಥೆ ಇರೋದೇ ಭವಿಷ್ಯ ಪುರಾಣದ ಉತ್ತರ ಭಾಗದಲ್ಲಿ. ಶತಾನಂದ ಮಹರ್ಷಿಗಳು ದುಃಖಿತನಾದ ಜನಕ ಮಹಾರಾಜನಿಗೆ ನಿನ್ನ ಮನಸ್ಸಿನ ದುಃಖವನ್ನ ಕಳೆಯುವ ಕಥೆ ಹೇಳ್ತೀನಿ ಅಂತ ಶುರುವಿಗೆ 1ನೇ ಅಧ್ಯಾಯದಲ್ಲಿ ಮೊದಲಿಗೆ ಹೇಳಿದ್ರಲ್ಲ, ಈಗ ಮುಗಿಸ್ತಾ ಇದ್ದಾರೆ. ಶತಾನಂದ ಉವಾಚ ವಿವಾಹಾಧ್ಯಾಯ ಮಾಹಾತ್ಮ್ಯಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ಅಕ್ಷೇ ಶೃಣು ರಾಜನ್ ಸವಿಸ್ತರಂ. ಯಾರು ಈ ಶ್ರೀನಿವಾಸ ಕಲ್ಯಾಣದ ಕಥಾಭಾಗವನ್ನ ಶ್ರವಣ ಮಾಡ್ತಾರೋ ಅವರು ಎಷ್ಟು ಪುಣ್ಯ ಪಡ್ಕೋತಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಪುಣ್ಯ ಅವ್ರಿಗೆ ಬರ್ತದೆ. ಎಷ್ಟು ಬರುತ್ತೆ ಪುಣ್ಯ? ಕೋಟಿ ಕನ್ಯಾದಾನ ಮಾಡಿದ್ರೆ ಏನ್ರಿ, 1 ಕನ್ಯಾ ಹೆರೋದೇ ಕಷ್ಟ, 1 ಕನ್ಯೆಯನ್ನು ಮದುವೆ ಮಾಡೋದೇ ಕಷ್ಟ ಅಂತ. ಅದು ಕೋಟಿ ಕನ್ಯೆಯನ್ನ ಧಾರೆ ಏರದರೆ ಎಷ್ಟು ಪುಣ್ಯ ಸಿಕ್ಕೀತೋ ಅಷ್ಟು ಪುಣ್ಯ ಶ್ರೀನಿವಾಸ ಕಲ್ಯಾಣದ ಕಥಾಭಾಗವನ್ನು ಶ್ರವಣ ಮಾಡಿದ್ರೆ ಬರ್ತದೆ. ಭೂದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು, ತತ್ಸಮಾನವಾದ ಪುಣ್ಯ ಶ್ರೀನಿವಾಸ ಕಲ್ಯಾಣದ ಕಥಾವನ್ನ ಶ್ರವಣ ಮಾಡಿದ್ರೆ ಅಥವಾ ಕಥಾವನ್ನ ನಿತ್ಯ ಪಠನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದೆ. ಯಾರು ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಮಹೋತ್ಸವವನ್ನ ವಿಜಯನಗರ ಮಾಧ್ವ ಸಂಘದಲ್ಲಿ ಮಾಡಿದಂತೆ ಎಲ್ಲ ಕಡೆಯಲ್ಲೂ ಹೀಗೆ ಕಲ್ಯಾಣೋತ್ಸವವನ್ನ ಮಾಡ್ತಾರೋ, ಯೇ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು, ಯಾರು ಹೀಗೆ ಈ ಉತ್ಸವವನ್ನ ಮಾಡ್ತಾರೋ ತಸ್ಯ ಉತ್ಸವ ಭವೇದ್ರಾಜನ್, ಅವನ ಜೀವನದಲ್ಲಿ ದೇವರು ಉತ್ಸವ ಕೊಡ್ತಾನಂತ. ಉತ್ಸವ ಅಂದ್ರೇನು? ಆನಂದ ಅಂತ ಅರ್ಥ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನ ದೇವರು ಕೊಡ್ತಾನೆ. ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟಾಗ ಅವನನ್ನ ಮರಿಬಾರದು. ಸ್ವಾಮಿ ನೀ ಇದನ್ನೆಲ್ಲ ನನಗೆ ಕೊಟ್ಟಿದ್ದೆ, ಕೊಟ್ಟದ್ದು ಪ್ರತಿ ಕ್ಷಣವೂ ನಿನ್ನ ಅದು ಏನಾಗಬೇಕು, ಸ್ಮರಣೆಗೆ ಕಾರಣವಾಗಬೇಕೇ ಹೊರತು ನಿನ್ನ ವಿಸ್ಮರಣೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ಭಾನುಕೋಟಿ ತೇಜ ಲಾವಣ್ಯ ಮೂರ್ತಿ ಶ್ರೀ ವೆಂಕಟೇಶನೇ ನಮೋ ನಮೋ ಅಂತ ಹೇಳ್ತಾ, ಇಷ್ಟು ದಿವಸಗಳ ಕಾಲ ವಿಜಯನಗರ ಮಾಧ್ವ ಸಂಘದ ಎಲ್ಲ ಪದಾಧಿಕಾರಿಗಳು, ಇಲ್ಲಿರುವ ಎಲ್ಲ ಭಕ್ತವರ್ಗ, ಅದು ಸ್ತ್ರೀಯರು ಪುರುಷರು, ಇಲ್ಲಿರುವ ಈ ಸಂಘನೇ ಇದೊಂದು ದೊಡ್ಡ ಸಂಘ. ಇದು ಈ ಸಂಘ ಒಂದು ಕಾಲಕ್ಕೆ ಹೇಗಿರ್ತಿತ್ತು ಅದೇ ತನ್ನ ತನವನ್ನ ಹಾಗೆ ಉಳಿಸ್ಕೊಂಡು ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ಮಾಡ್ತಾ ಇದೆ. ಈ ವರ್ಷದ ಈ ವೈಶಾಖ ಮಾಸದ ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಪ್ರವಚನಕ್ಕೆ ನನಗೆ ಒಂದು ಅವಕಾಶವನ್ನ ಸಂಘ ಕೊಟ್ಟದ್ದಕ್ಕಾಗಿ ನಾನು ಸಂಘಕ್ಕೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಈ ಒಂದು 9 ದಿನಗಳ ಕಾಲ ಏನು ಜ್ಞಾನ ಕಾರ್ಯ ಇಲ್ಲಿ ನಡೆದಿದೆ, ಇದರಿಂದ ಅನೇನ ಭಾವಿ ಯತ್ ಪುಣ್ಯಂ, ಆ ಎಲ್ಲ ಪುಣ್ಯ ನಮಗೆ ವಿದ್ಯೆಯನ್ನ ಧಾರೆ ಎರೆದು ಕೊಟ್ಟಂಥವರು ನಮ್ಮ ವಿದ್ಯಾಗುರುಗಳು ಹಾಗೂ ನಮ್ಮ ಕುಲಗುರುಗಳು
ಇಬ್ಬರು ಗುರುಗಳು. ಕುಲಗುರುಗಳು ಅಂದ್ರೆ ಮಠ ನಮ್ಮ ಮಠದ ಗುರುಗಳು ಸುಬುಧೇಂದ್ರ ತೀರ್ಥರು, ವಿದ್ಯಾಗುರುಗಳು ನಮ್ಮ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಪ್ರಾತಸ್ಮರಣೀಯರು. ಈ ಇಬ್ಬರು ಗುರುಗಳ ಹೃತ್ಕಮಲ ಮಧ್ಯ ನಿವಾಸಿಯಾದ ರಜತಪೀಠ ಪುರಸ್ಥನಾದ ಶ್ರೀ ಕೃಷ್ಣ ಅಭಿನ್ನನಾದ ಮೂಲ ಸೀತಾ ಸಮೇತನಾದ ಮೂಲ ರಾಮಚಂದ್ರ ದೇವರ ಪಾದ ಪದ್ಮಗಳಿಗೆ ಈ ವಾಂಗ್ಮಯ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಎಲ್ಲರಿಗೂ ಭಗವಂತನ ಲಕ್ಷ್ಮೀದೇವಿಯ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಈ ದಿವಸ ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಉತ್ಸವ ಕಾರ್ಯವನ್ನ ಇಬ್ಬರು ದಂಪತಿಗಳು, ನಾರಾಯಣ ದಂಪತಿಗಳು ಮತ್ತು ಬಂಡಿವಾಡ ದಂಪತಿಗಳು ಸೇರಿಕೊಂಡು ಕಲ್ಯಾಣೋತ್ಸವ ಮಾಡಿದ್ದಾರೆ. ಅವರಿಗೂ ಮತ್ತು ನಮ್ಮ ಕೊಪ್ಪಳ್ಳು, ನಮ್ಮ ಶ್ರೀಧರಮೂರ್ತಿ ಇವರು, ಇಲ್ಲಿರುವ ಎಲ್ಲ ಬಂಧು ವರ್ಗ, ಎಲ್ಲ ಸಜ್ಜನ ವರ್ಗ, ಎಲ್ಲ ವಿಷ್ಣು ಭಕ್ತರಿಗೆ ಎಲ್ಲ ರೀತಿಯಿಂದಲೂ ಹರಿವಾಯು ಗುರುಗಳ ಅನುಗ್ರಹ ಸಕಲ ವಿಧವಾದ ಶ್ರೇಯಸ್ಸಾಗಲಿ ಅಂತ ಶ್ರೀಕೃಷ್ಣಾರ್ಪಣಮಸ್ತು.